जप के सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಅಮರ ಗುರುಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದ ಸತ್ಸಂಗ ಫಾರ್ ಟುಡೇ. ನಮಸ್ಕಾರಮ್ಮ, ವಿ ಕ್ಯಾನ್ ಪ್ರೊಸೀಡ್. ಧನ್ಯವಾದಗಳು ಅಣ್ಣ. ಎಂದಿನಂತೆ 2 ಮಾತು. ಪ್ರಶ್ನೆಯನ್ನ ಕೇಳುವವರು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಯೂಸ್ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. 2ನೇ ವಿಧ, ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದು ಕೂಡ ಕೇಳಬಹುದು. ಹಾಗೆ ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿದ್ರೆ ಕೂಡ ಅನ್ಮ್ಯೂಟ್ ಮಾಡೋದಿಕ್ಕೆ ಆಪ್ಷನ್ ನಾನು ಎನೇಬಲ್ ಮಾಡಿ ಕೊಡ್ತೇನೆ. ಧನ್ಯವಾದಗಳು. ಹಾಗೆ ಇವತ್ತು ಎಲ್ಲಾ ಗ್ರೂಪ್ಗಳಲ್ಲಿ ಝೂಮ್ ಅನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ವಿಡಿಯೋವನ್ನು ಮಾಡಿ ಕೊಡಲಾಗಿದೆ. ದಯವಿಟ್ಟು ಅದರ ಉಪಯೋಗ ಮಾಡ್ಕೊಳ್ಳಿ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಮೀನ್ ವೈಲ್ ಅಣ್ಣ, ನಾನು ಕೆಲವೊಂದು ಓಲ್ಡ್ ಪ್ರಶ್ನೆಗಳನ್ನ ತಗೊಳ್ತೀನಿ ಅಣ್ಣ, ಪೆಂಡಿಂಗ್ ಇದ್ದದ್ದು. ಓಕೆ ಅಣ್ಣ. ಅಣ್ಣ, ನಿಯರ್ ಕುಣಿಗಲ್ ಒನ್ ಟೆಂಪಲ್ ಈಸ್ ದೇರ್. ಚಿಕ್ಕಣ್ಣ ಸ್ವಾಮಿ ಟೆಂಪಲ್ ಅಂತ ಇದೆ ಕುಣಿಗಲ್ ಹತ್ರ. ಅದು ಚಿಕ್ಕಣ್ಣ ಸ್ವಾಮಿ ಅಂತ ಅಂದ್ರೆ ಕೃಷ್ಣ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. Yes, it is Putta Krishna's temple. It is a very famous and the temple is only a small hut. And the speciality of the temple is Sri Krishna is Sakshat there. The divinity is present there. And even though they have accumulated lot of money, Sri Krishna doesn't allow that present structure to be removed and build a beautiful temple in modern days. People have tried so many times, but Bhagavan Sri Krishna has stopped them, and he sees that the same hut structure is maintained, and he is there. Whosoever goes there, the Shraddha Bhakti, his desires are blessed by the Lord. ಅಣ್ಣ, 2ನೇದು, ಬಹಳಷ್ಟು ವಿಡಿಯೋಗಳಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ, ಅಣ್ಣ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ನಮ್ಗೆ ಇಂಗ್ಲಿಷ್ ಭಾಷೆ ಬರೋದಿಲ್ಲ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಅಣ್ಣ. ಸಾಕಷ್ಟು ಆದಷ್ಟು ನಾನು ಮಾತಾಡ್ತೀನಿ ನಮ್ಮ ಕನ್ನಡದಲ್ಲಿ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಕರಿಯಮ್ಮ ದೇವರು ಮತ್ತೆ ಕಾಳಿ ಮಾತೆ ಇಬ್ರು ಒಬ್ರೇನಾ ಅಂತ ಒಬ್ರು ಕೇಳಿದ್ದಾರೆ. ಕಾಳಿ ಮಾತೆ is a divine form of Adi Shakti
the Divine Mother. That manifestation of Kali was taken for a certain purpose to kill an asura. Kariyamma, Bishata Devi, Kempamma, Mariamma, Yellamma, all these are sparks of the Divine Mother Adishakti. These are all Grama Devatas who are established in the each Grama, protecting the Grama. Those days, they were there and they were ಪ್ರಾಪರ್ಲಿ ಪೂಜೆ ಮಾಡ್ತಾ ಇದ್ರು, ಅವ್ರನ್ನ ಸರಿಯಾಗಿ ಅವ್ರಿಗೆ ಆಚರಣೆ ಎಲ್ಲ ಮಾಡ್ತಾ ಇದ್ರು. ಅಂಡ್ ಅವರು ಆ ಗ್ರಾಮವನ್ನು ಅವರು ರಕ್ಷಣೆ ಮಾಡ್ತಾ ಇದ್ರು. ಕಾಳಿ ಮಾತೆ ಬಂದು ಅವರು ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವೈನ್ ಮದರ್ ಆದಿಶಕ್ತಿ, ಆ ರೂಪ ತಗೊಂಡ್ರು ಅವರು ಒಂದು ಹಸುರನ್ನು ಸಂಹಾರ ಮಾಡಕ್ಕೆ. ಆಮೇಲೆ ಇವರೆಲ್ಲ ಯಲ್ಲಮ್ಮ, ಬಿಷತ್ ದೇವಿ, ಕರಿಯಮ್ಮ, ಮಾರಿಯಮ್ಮ, ಕೆಂಪಮ್ಮ, ಇವರೆಲ್ಲ ಗ್ರಾಮ ದೇವತೆಗಳು. ಇವರೆಲ್ಲ ದೇ ಆರ್ ಸ್ಪಾರ್ಕ್ಸ್ ಆಫ್ ದ ಡಿವೈನ್ ಮದರ್ ಆದಿಶಕ್ತಿ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಸರ್ ಪ್ಲೀಸ್ ಟೆಲ್ ಮಿ ಅಬೌಟ್ ಜೆ ಕೃಷ್ಣಮೂರ್ತಿ. ಈಸ್ ಎ ಸ್ಪಿರಿಚುವಲ್ ಪರ್ಸನ್, ಅವ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲ, ಈಸ್ ಎ ಸ್ಪಿರಿಚುವಲ್ ಪರ್ಸನ್, ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಸರಿಗಿಲ್ಲ. ಯು ಕ್ಯಾನ್ ಗೋ ಟು ದ ಗೂಗಲ್ and go to his website. You will get all information about him. Please. ಎಸ್ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, January 7th ಕಲ್ಕಿ ಫಾದರ್ ಕೇಮ್ ಟು ಕ್ಯಾಲಿಫೋರ್ನಿಯಾನ ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಮ್ಮ, ಅದು ಸತ್ಯ ಇಲ್ಲ. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಅಣ್ಣ 2025 ಮತ್ತೆ 2026 ಅಲ್ಲಿ ಆಗುವಂತಹ ಪ್ರಳಯದ ಸಂಬಂಧಪಟ್ಟ ಇನ್ಸಿಡೆಂಟ್ ಗಳ ಬಗ್ಗೆ ದಯವಿಟ್ಟು ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲ, ನೀವೇ ನೋಡ್ತಾ ಇದ್ದೀರಾ ಏನ್ ಆಗ್ತಾ ಇದೆ ನಮ್ಮ ಭೂಲೋಕದಲ್ಲಿ. ಅಲ್ಲಲ್ಲಿ ಅರ್ಥಕ್ವೇಕ್ ಆಗ್ತಾ ಇದೆ, ಅಲ್ಲಲ್ಲಿ ಬೆಂಕಿಗಳು ಹರಳ್ಕೊಳ್ತಾ ಇದೆ, ವ್ಯಾಲ್ಕನೋಸ್ ಎರಪ್ಟ್ ಆಗ್ತಾ ಇದೆ, ಫ್ಲಾಶ್ ಫ್ಲಡ್ಸ್ ಆಗ್ತಾ ಇದೆ. ನೇಚರ್ ಬಂದು ಇಟ್ ಇಸ್ ಟೇಕಿಂಗ್ ಇಟ್ಸ್ ರಿವೆಂಜ್. ಹೌದಣ್ಣ. ಅವರೇ ನೋಡ್ತಿರಲ್ಲ ಎಷ್ಟು ಇದು ನಮ್ಮ ಯೂಟ್ಯೂಬ್ ನಲ್ಲಿ ಪೋಸ್ಟ್, ನ್ಯೂಸ್ ನಲ್ಲಿ, ಪೇಪರ್ ನಲ್ಲಿ, ಟಿವಿ ನಲ್ಲಿ ಎಲ್ಲ ಅವಾಗ ಅವಾಗ ಬರ್ತಾ ಇದೆ. ಅಣ್ಣ ಅಣ್ಣ ಒಬ್ರು ಒಂದು ಒಂದು ನಾಟ್ ಗುಡ್ ಕಮೆಂಟ್ ಅಣ್ಣ, ಇದು ಇಲ್ಲ, ಕೆಲವರು ಇಟ್ಸ್ ಓಕೆ, ಇಟ್ಸ್ ಓಕೆ. ಸರ್ಕಾಸ್ಟಿಕಲಿ ಬರ್ದಿದ್ದಾರೆ, ಎಂಟಿ ವೆಸಲ್ ಮೇಕ್ಸ್ ಮೋರ್ ನಾಯ್ಸ್ ಅಂತ. ಸೊ ನೋಡಿ, ಇದಕ್ಕೆ ಏನಂದ್ರೆ ಎಂಟಿ ವಿಸಲ್ಸ್ ಮೇಕ್ ಮೋರ್ ನಾಯ್ಸ್. ಇದು ಹೆಂಗಿದೆ ಗೊತ್ತಾ? ಎ ಪರ್ಸನ್ ಹೂ ಡಸಂಟ್ had any experience of spirituality or spiritualism and who sees spirituality or spiritualism through his buddhi or intellect can make such comments because he cannot see through the physical eyes whether the vessel is really empty or something is in it. But a spiritual person who has done spiritual sadhaka, he will see that the vessel is not empty. There is always something, because in the creation of Brahmanda, Parabrahma pervades everywhere. There is no place where Parabrahma is not there. So the question of emptiness doesn't come at all. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಇನ್ನೊಂದು ಏನಂದ್ರೆ, ನೀವು ಆ ಎಂಟಿ ವಿಸಲ್ ಇಟ್ಕೊಂಡು ಸೈಲೆಂಟ್ ಆಗಿರೋ ಪ್ಲೇಸ್ ನಲ್ಲಿ ಕಿವಿ ಇಟ್ರೆ ಅದರಿಂದ ಯು ಕ್ಯಾನ್ ಹಿಯರ್ ದ ಓಂಕಾರ, ದ ಪ್ರಣವನಾದ, ವಿಚ್ ಇಸ್ ದ ಕಾಸ್ ಫಾರ್ ದ ಎಂಟೈರ್ ಕ್ರಿಯೇಷನ್. ದಿಸ್ ಕ್ಯಾನ್ ಬಿ ಡನ್ ಓನ್ಲಿ ಥ್ರೂ ದ ಹೃದಯ and a spiritually sadhaka who has matured in the spiritualism, who believes in spirituality, not like such people who sarcastically ask questions for the sake of asking questions. And innondu gotta, the empty vessel antaralla avaru, it is a space inside which is the akasha tattva. ಅರ್ಥ ಆಯ್ತಾ? ಸೊ ಇದಕ್ಕೆ ಮಾತಾಡ್ತಾ ಇದ್ರೆ ಮಾತಾಡ್ಕೊಂಡಿರ್ಬೋದು, ಬಟ್ ದಿಸ್ ಆನ್ಸರ್ ಐ ಥಿಂಕ್ ಸೊ will be befitting to that person who was questioned sarcastically. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಗುರುಗಳ ಕೃಪೆ ಆಗಿದೆ ಅಂತ ಹೇಗೆ ತಿಳಿಯುವುದು ಸತೀಶ್ ಅಣ್ಣ, ದಯವಿಟ್ಟು ನಮ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲ, ದಟ್ ಇಂಡಿವಿಜುವಲ್ ಅವ್ರ ಒಂದು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಸಂಪೂರ್ಣವಾಗಿ ಅವ್ರ ನಂಬಿ ಅವ್ರನ್ನ ಗುರು ಧ್ಯಾನ ಮಾಡಿದ್ರೆ ಅಮರ ಅವ್ರನ್ನ, ಅವ್ರ ಮೆಚ್ಯೂರಿಟಿ ಅವ್ರ ತಕ್ಕದಂಗೆ ಅವ್ರ ಕರ್ಮಾನುಸಾರ ಅವ್ರಿಗೆ ಅವರು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿನ್ನೆ ಯಾರೋ, ಈವನ್ ದೋ ದೇ ವರ್ ನಾಟ್ ಇಂಡಕ್ಟೆಡ್ ಇನ್ ಅವರ್
group, they called and said, ಅಣ್ಣ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಅಮರ ಅವ್ರು ಬಂದು ಹೇಳಿದ್ರು ಮನೋತಿಗೆ ಹೋಗಿ ಅಂತ. ಸೊ ಎಕ್ಸ್ಪೀರಿಯನ್ಸ್ ಅನ್ನೋದು, ಗುರು ಅಮರ ಅನ್ನೋದು, is something beyond which we cannot contain him and tell him this is what he will do. He is Parabrahma Swarupa. So he wills, he can do anything. ಆ ವಿಲ್ ಮಾಡಕ್ಕೆ you have to surrender to it totally from your ಹೃದಯ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಹೂ ಇಸ್ ಆನಂದ್? ಆನಂದ್ is my childhood friend, ma. ಹಾ ಅಣ್ಣ. ಮುಂದಿನ ಪ್ರಶ್ನೆ ಅಣ್ಣ, ಶ್ರೀಧರ ಸ್ವಾಮಿಗಳು ದತ್ತಾತ್ರೇಯ ಅವರ ಅವತಾರನ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲಮ್ಮ. ಇನ್ನೊಬ್ಬರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ತಪ್ಪು. ನಾವು ಗುರು ಅಮರಾವ್ ಯಾರು ಏನು ಹೇಳಿದ್ದಾರೆ ಅಂತ ಎವ್ರಿ ಮನೋತಿ ಸತ್ಸಂಗದಲ್ಲಿ ಸಂಡೇಸ್ ನಲ್ಲಿ ನಾವು ಹೇಳ್ತೀವಿ. ಅವ್ರ ಬಗ್ಗೆ ಅವ್ರು ಹೇಳಿಲ್ಲ, ನಾವು ಹೇಳಕ್ ಆಗಲ್ಲ ನಾವು. ಓಕೆ ಅಣ್ಣ. ಅಣ್ಣ, ಸ್ವಲ್ಪ ಜನ ಕಮೆಂಟ್ಸ್ ಅಲ್ಲಿ ನಾವು ಗ್ರೂಪ್ಗೆ ಹೇಗೆ ಜಾಯಿನ್ ಆಗೋದು, ಝೂಮ್ ಅಲ್ಲಿ ಹೇಗೆ ಜಾಯಿನ್ ಆಗೋದು ಅಂತ ಕೇಳಿದ್ದಾರೆ. ನಾನು ಅಲ್ಲಿ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಸ್ವಲ್ಪ ನೀವು ಒಂದ್ ಮಾತು ಹೇಳಿ ಅಣ್ಣ. ಅಲ್ಲಮ್ಮ, ಗ್ರೂಪ್ ನಲ್ಲಿ ಜಾಯಿನ್ ಮಾಡ್ಬೇಕಂದ್ರೆ ಅವ್ರಿಗೆ ಮನೋತಿಗೆ ಬನ್ನಿ ಅಂತ ಹೇಳಿ ಸಂಡೇಸು. ಇಲ್ಲ ಅಂದ್ರೆ ನಂದು ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ತಿಳಿಸ್ತೀವಿ ಹೆಂಗೆ ಬರೋದಂತ. ಝೂಮ್ ಮೀಟಿಂಗ್ ಬಗ್ಗೆ ನೀವು ಆಲ್ರೆಡಿ ಹಾಕಿದೀರಾ. ಹಾಕಿದೀರ So ಅಣ್ಣ, once ನಾನೆಲ್ಲ once comment they ಅಲ್ಲೂ join, reply ಮಾಡಿದ್ದೀನಿ. once they come into the group, automatically they can get into the Zoom meeting every Saturday, ma. Yes ಅಣ್ಣ. Becoming a member of our group is a prelude to getting into the Zoom meeting. ಧನ್ಯವಾದಗಳಣ್ಣ. ಅಣ್ಣ, ಯಾರ್ಯಾರು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದೀರಾ, ಅವರು ಜಸ್ಟ್ ಕ್ಯಾಪ್ಷನ್ ನೋಡಿದ್ರೆ, ಕ್ಯಾಪ್ಷನ್ ಅಂದ್ರೆ ನೇಮ್ ಆಫ್ ದ ವಿಡಿಯೋ ನೋಡಿದ್ರೆ ಅಲ್ಲಿ ಸತೀಶ್ ಅಣ್ಣ ಅವ್ರ ನಂಬರ್ ಇರುತ್ತೆ. ಅದನ್ನ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಾನು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ದಯವಿಟ್ಟು ಅದರ ಉಪಯೋಗ ಮಾಡಿ. ಇಲ್ಲ, they can contact you also, Pavitra. ಅಣ್ಣ, ಲೆಟ್ ಇಟ್ ಬಿ ಜನರಲ್, ಲೆಟ್ ಇಟ್ ಕಮ್ ಥ್ರೂ ಯು ಅಣ್ಣ, ದಯವಿಟ್ಟು. Okay. ಧನ್ಯವಾದಗಳಣ್ಣ. ಹಾಗೆ ಅಣ್ಣಗೆ ವಾಟ್ಸಪ್ ಮಾಡುವಾಗ ದಯವಿಟ್ಟು ನಿಮ್ಮ ಊರು ಮತ್ತೆ ನಿಮ್ಮ ಹೆಸರನ್ನ ಹಾಕ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಮೆಸೇಜ್ ಅಲ್ಲಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನಮಸ್ತೆ ಮೇಡಮ್, ನಾನು ಅಮರ. ನಮಸ್ತೆ ಸತೀಶ್ ಅಣ್ಣ. ಹಾ, ಇದು ಪ್ರಶ್ನೆ ಅಲ್ಲ, ಲೈಕ್ ದೇ ವಾಂಟೆಡ್ ಟು ಟೆಲ್. ಅಣ್ಣ, ಪ್ರತಿ ವಾರ ನಾವು ನಿಮ್ಮ ವಿಡಿಯೋಗಾಗಿ ಕಾಯ್ತಾ ಇರ್ತೇವೆ. ತುಂಬಾ ಧನ್ಯವಾದಗಳು. ಯು ಆರ್ ಗೈಡಿಂಗ್ ಅಸ್ ಅ ಲಾಟ್ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಅಣ್ಣ. ದೇ ವಾಂಟೆಡ್ ಟು ಥ್ಯಾಂಕ್ ಯು. ಅಮ್ಮ, ಇಟ್ ಈಸ್ ನಾಟ್ ಮೀ ಹೂ ಇಸ್ ಬೀಯಿಂಗ್, ನಾವಲ್ಲಮ್ಮ ಗೈಡ್ ಮಾಡ್ತಾ ಇರೋದು. ಗುರು ಅಮರ ಅವರು ಅವ್ರನ್ನ ಗೈಡ್ ಮಾಡ್ತಾ ಇದ್ದಾರೆ. ಐ ಅಂಡ್ ಯು ಆರ್ ಜಸ್ಟ್ ಎ ಮೀಡಿಯಂ ಅಷ್ಟೇ. ಎಸ್ ಅಣ್ಣ, ಖಂಡಿತ. The rishis are using us for Loka Samasta Sukhino Bhavantu, and we are just surrendering ourselves and doing this satisfactory even the job now. ಧನ್ಯವಾದಗಳಣ್ಣ. ಎಸ್ ಅಣ್ಣ. All credits goes to our Guru Amara and the rishis. ಎಸ್ ಅಣ್ಣ, ಟೋಟಲಿ ಅಗ್ರಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಮರ ಮಹರ್ಷಿ ಲಾರ್ಡ್ ಕೃಷ್ಣನೇ ಆದ್ರೆ ಪ್ರಮಾಣ ಇದೆಯಾ ಸರ್ ಪುರಾಣದಲ್ಲಿ ಅಂತ ಒಬ್ರು ಕೇಳಿದ್ರೆ. ಅಂದ್ರೆ ಇವಾಗ ಅಮರ ರಾಮ ಅಮ್ಮ, ಅವರು ಪ್ರಶ್ನೆನೇ ಸರಿಗಿಲ್ಲ ಅವರು. ಎಸ್ ಅಣ್ಣ. Sri Krishna was the avatar of Mahavishnu, 8th avatar. For a purpose he came during the Dwapar Yuga. ಅದು ಮುಗ್ದಿದ್ ಕತೆ ಅದು. ಪರಬ್ರಹ್ಮ ಅವರು ಮ್ಯಾನಿಫೆಸ್ಟ್ ಆಗ್ತಾರೆ ಯಾವ್ಯಾವ ಕಾಲದಲ್ಲಿ, ಯಾವ್ಯಾವ ಯುಗದಲ್ಲಿ ಯಾವ ತರ ಬರ್ಬೇಕು ಅಂತ ಋಷಿಗಳು ನಿಶ್ಚಯ ಮಾಡಿ ಅವ್ರನ್ನ ಕರ್ಸ್ಕೊಂಡು ಅವ್ರ ಮೂಲಕ ಆ ಕೆಲ್ಸಗಳು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಅವರು ರೋಮಪಾದವಾಗಿದ್ರು. ಯಾವಾಗ ಆ ಕಾಲದಲ್ಲಿ ರೋಮನ್ ಎಂಪೈರ್ ಎಸ್ಟಾಬ್ಲಿಷ್ ಮಾಡಿದ ಅವರೇ. ಅವ್ರ ಹೆಸರು ರೋಮಪಾದ ಅಂತ ರೋಮನ್ ಎಂಪೈರ್ ಶುರು ಮಾಡಿದ್ರು. ಆಮೇಲೆ ಅವರು ಈಜಿಪ್ಷಿಯನ್ ಫ್ಯಾರೋ ಎಂಪರರ್ಗೆ ಬಂದ್ರು, ರಾಮಸಿಸ್ 2 ಅಂತ. ಅವರೇ ಆ ಗ್ರೇಟ್ ಈಜಿಪ್ಷಿಯನ್ ಪಿರಮಿಡ್ ಅದನ್ನ ನಿರ್ಮಾಣ ಮಾಡಿದ್ದು ಅಂಡರ್ ದ ಗೈಡೆನ್ಸ್ ಆಫ್ ದ ಋಷೀಸ್. ಅದರ ಕೆಳಗಡೆ ಸೈಶುಮಾರ ಚಕ್ರ ಇದೆ. ಅದೇ ನಮ್ಮ ಅರ್ಥ್ಗೆ ಹೃದಯ. ಈ ನಡುವೆ ಬೇಕಾದ್ರೆ ನೀವು ಯೂಟ್ಯೂಬ್ ನಲ್ಲಿ ನೋಡ್ಬೋದು, ಆ ಒಂದು ಪಿರಮಿಡ್ ಬಗ್ಗೆ ಏನೇನೋ ಟೆಕ್ನಾಲಜಿ ಇಟ್ಕೊಂಡು ಅವ್ರು ಏನೇನೋ ಒಳಗಡೆ ಇದೆ ಅಂತ ಕಂಡುಹಿಡ್ತಾ ಇದ್ದಾರೆ. ಸೊ ಅದು ಸೈಶುಮಾರ, ಅದು ಒಂದು ಗ್ಯಾಡ್ಜೆಟ್ ಅದು. ಸೊ ಈ ತರ ಅವ್ರು ಬಂದ್ಬಿಟ್ಟು ಸಾಕ್ರೆಟಿಸ್ ಆಗಿ ಬಂದ್ರು, ಅವ್ರು ಬಂದು ತಿರುಮಲ ನಾಯಕನಾಗಿ ಬಂದ್ರು, ಅವ್ರು ಬಂದು
ಅದ್ಯಾವುದು ಚಕ್ಕಂತ ಬರ್ತಾ ಇಲ್ಲ ನನಗೆ. ಹಿ ಕೇಮ್ ಆಲ್ಸೋ ಆಸ್ ವೀರಪಾಂಡಿ ಕಟ್ಟಬೊಮ್ಮನು. ಅವರು ಭಕ್ತ ಕುಂಬಾರ ಆಗಿ ಬಂದ್ರು, ಅವರು ಏಕನಾಥ್ ಆಗಿ ಬಂದ್ರು. ಸೊ ಈ ತರ ಅವರು ಬರ್ತಾನೆ ಇರ್ತಾರೆ. ಈಸ್ ಪರಬ್ರಹ್ಮ ಸ್ವರೂಪ. ಈ ಶ್ರೀ ಕೃಷ್ಣ, ಈ ಶ್ರೀರಾಮ, ಈ ಶ್ರೀ ಈಶ್ವರ. ಅರ್ಥ ಆಯ್ತಾ? ಸಣ್ಣ ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋ ಮಾಡಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಇಲ್ಲಾಂದ್ರೆ ನೀವು ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಕೂಡ ಯೂಸ್ ಮಾಡಬಹುದು. ಐ ಥಿಂಕ್ ಅಣ್ಣ ನಾನು ಇವಾಗ ಇಲ್ಲಿ ಚಾಟ್ ಇಂದ ಕ್ವಶನ್ಸ್ ತಗೊಳ್ತೀನಿ. ತಗೊಮ್ಮ. ನಾವು ವಿ ಆರ್ ಪ್ಲಾನಿಂಗ್ ಟು ಡೂ ಶೀಪ್ ಫಾರ್ಮಿಂಗ್, ಕ್ಯಾನ್ ವಿ ಡೂ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಬೇಡಮ್ಮ, ಅದೊಂದ್ ಮಾಡ್ತಾರೆ ಅವರು. ಅದನ್ನ ತಕೊಂಡೋಗಿ ಅವರು ಯಾರ್ಗ್ ಮಾಡ್ತಾರೋ ಅವ್ರು ಅದನ್ನ ಕಟ್ ಮಾಡಿ ಅದನ್ನ ದೇ ಸೆಲ್ ಇಟ್ ಆಸ್ ಎ ಮೀಟ್. ಆ ಕರ್ಮ ಅವ್ರಿಗೆ ಬಂದೇ ಬರ್ತದಮ್ಮ. ಎಸ್ ಅಣ್ಣ, ಓಕೆ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕದು. ನಮಸ್ತೆ ಅಣ್ಣ, ನನ್ನ ಕನಸಿನಲ್ಲಿ ಒಂದು ನಾಗರಾವು ರಕ್ತ ಬರುವ ಹಾಗೆ ಕಚ್ಚಿದೆ. ಸೊ ವಾಟ್ ಡಸ್ ಇಟ್ ಇಂಪ್ಲೈ? ಇದೇನನ್ನ ಹೇಳುತ್ತೆ ಅಂತ. ಯಾರಿಗೆ ಕಚ್ಚಿದೆ? ಅವ್ರಿಗೆ ಕಚ್ಚಿದ ಇಲ್ಲ ಕನಸಿನಲ್ಲಿ ಅದೇನಮ್ಮ ಅವ್ರಿಗೆ ಕಚ್ಚಿದ ಅದು? ಹೌದೌದು. ದ ಸ್ನೇಕ್ ಹ್ಯಾಡ್ ಬಿಟ್ ದಟ್ ಲೇಡಿ. ಬ್ಲಡ್ ಕೂಡ ಅವ್ರು ನೋಡಿದ್ದಾರೆ. ಅಂದ್ರೆ ಅವ್ರಿಗೆ ಶನಿದೇವರು ಒಂದು ಪ್ರಭಾವ ಬರ್ತಾ ಇದೆ ಅಂತ ಅರ್ಥ ಅವ್ರಿಗೆ ಮಾಡ್ಕೋಬೇಕು ಅವರು. ಇನ್ನೊಂದು ಒಬ್ರು ಹೇಳಿದ್ದಾರೆ, ಒಬ್ರು ಅಕ್ಕನೇ, ಅವ್ರಿಗೂ ಕೂಡ ಒಂದು ಕನಸಿನ ಅನುಭವ ಹೇಳ್ತಾ ಇದ್ದಾರೆ. ಅವ್ರಿಗೆ ಕನಸಿನಲ್ಲಿ ಎಲಿಫೆಂಟ್ ಇಂಜುರಿ ಟು ದ ಇನ್ ಮೈ ಡ್ರೀಮ್ ಐ ಸೀನ್ elephant injury to leg and same one giving treatment and leg full of mud. I was in the upper tower ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಇವ್ರು ಬರ್ದಿರೋ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಇಸ್ ನಾಟ್ ದಟ್ ಅಪ್ ಟು ದ ಮಾರ್ಕ್. ಅಕ್ಕ ನೀವು ದಯವಿಟ್ಟು ಅದು ಕ್ಲಾರಿಟಿ ಇಲ್ಲಮ್ಮ, ಅವ್ರದ್ದು ಕ್ಲಾರಿಟಿ ಇಲ್ಲ. ಯಶು ಅಶೋಕ ಅಕ್ಕ, ತಾವು ಮಾತಾಡೋದಾದ್ರೆ ನಾನು ಅನ್ಮ್ಯೂಟ್ ಮಾಡ್ಕೊಡ್ತೀನಿ. ಅಣ್ಣ ಮುಂದಿನ ಪ್ರಶ್ನೆ. ಹೆಲೋ ಸರ್, ವೈಲ್ ರೀಡಿಂಗ್ ಭಾಗವತ್ ಗೀತಾ ಶ್ಲೋಕಾಸ್ ಡೈಲಿ 7, if we make any mistake while pronouncing, will it cause any bad thing? ದಟ್ ಇಸ್ ವೈ ಇಟ್ ಹಸ್ ಬಿನ್. ಅದಕ್ಕೆ ಹೇಳಿರೋದು ಗುರು ಅಮರ ಅವರು 7 ಶ್ಲೋಕಾಸ್ ಹೇಳಿದ್ಮೇಲೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡಿ. ಪ್ಲಸ್ ಆರ್ ಮೈನಸ್ ಆ ಭಗವಂತನಿಗೆ ಹೋಗ್ತದೆ. ಅವ್ರು ಏನು ಚಿಂತೆ ಪಡೋದು ಬೇಡ, ಓದ್ತಾ ಇರ್ಲಿ. ಹೋಗ್ತಾ 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 ಆಟೋಮೆಟಿಕಲಿ ದೇ ವಿಲ್ ಗೆಟ್ ಪ್ರಾಪರ್ ಪ್ರೊನೌನ್ಸಿಯೇಷನ್. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್, ಮೋಕ್ಷ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ಶರೀರ ಬಿಡುವ ಯಾವ ಮನಸ್ಥಿತಿ ಇರಬೇಕು? ದಯವಿಟ್ಟು ತಿಳಿಸಿ. ಅಂದ್ರೆ ಶರೀರವನ್ನು ಬಿಡುವಾಗ ಯಾವ ಮನಸ್ಥಿತಿ ಇರಬೇಕು ಫಾರ್ ಮೋಕ್ಷ ಪ್ರಾಪ್ತಿ? For moksha prapti, they have to attain the samadhi state in which there are 10 portions. And the last portion ಬಂದು ಪರಿಪೂರ್ಣ ಭಾವ. ಆ ಭಾವದಿಂದ ಇದ್ರೆ ಆವಾಗ ಶರೀರನ್ನು ಬಿಡಕ್ಕಾಗ್ತದೆ. ಇದು ಅವ್ರಿಗೆ ಇಟ್ ಈಸ್ ಎ ವೆರಿ ಪ್ರಿಲಿಮಿನರಿ ಕ್ವಶನ್. ದೇ ಆರ್ ಇನ್ ಬೇಬಿ ಸಿಟ್ಟಿಂಗ್ ಅಂಡ್ ಆಸ್ಕಿಂಗ್ ಅಬೌಟ್ ಪೋಸ್ಟ್ ಗ್ರಾಜುಯೇಷನ್. ಯಾಕೆ ಈ ತರ ಯೋಚನೆ ಬರ್ತಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಅಣ್ಣ, ಈ ಬಹುಶಃ ಇವ್ರ ಪ್ರಶ್ನೆ ಏನಂದ್ರೆ, ಒಂದ್ ವೇಳೆ ನಾವು ಡೆತ್ ಆಗುವಾಗ ಏನಾದ್ರೂ ಒಂದು ಇದೆಯಾ ಗೆಟ್ ಮೋಕ್ಷ? ಅದಕ್ಕೆ ನಾವು ಹೇಳ್ತೀವಲ್ಲಮ್ಮ, ದ ಲಾಸ್ಟ್ ಥಾಟ್ ಆಫ್ ಯುವರ್, ನೀವು ಕೊನೆ ಕ್ಷಣದಲ್ಲಿ ಏನ್ ತಿಳ್ಕೊಳ್ತಿರೋ ಅದೇ ನಿಮ್ದು ನೆಕ್ಸ್ಟ್ ಜನ್ಮ. ಅದಕ್ಕೆ ಗುರು ಅಮರ ಅವ್ರು ಹೇಳಿರೋದು, ಯಾವಾಗ್ಲೂ ನಿಮ್ಮ ಮೈಂಡ್ ಮೇಲೆ ಒಂದು ಕೈಲಾಸ ಇಲ್ಲ ವೈಕುಂಠ ಇಟ್ಕೊಳ್ಳಿ. ಅದಕ್ಕೆ ಸಂಡೇ ಮನೋವತಿಗೆ ಬಂದ್ರೆ ಅವ್ರಿಗೆ ಹೇಳ್ತೀವಿ ಯಾವ ತರ ಇದು ಈ ಒಂದು ನೆಕ್ಸ್ಟ್ ಬರ್ತ್ ಡೆತ್ ಅಂಡ್ ಸೈಕಲ್ ಇಂದ ಅವರು ಆಚೆ ಬರ್ಬೋದು ಅಂತ. ಟು ಕಲ್ಟಿವೇಟ್ ದಿಸ್ ಶ್ರೀ ಕೃಷ್ಣ ಕಾನ್ಶಿಯಸ್ನೆಸ್. ಆಗ್ಲಿ ಅಣ್ಣ, ಧನ್ಯವಾದಗಳು. ಈಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಾದ್ರೂ ಪ್ರಶ್ನೆಯನ್ನ ಕೇಳುವಂತವ್ರು ಇದ್ರೆ ದಯವಿಟ್ಟು ಕೈ ಎತ್ತಿ. ಚಂದ್ರಿಕಾ ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಅಕ್ಕ, ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇದೆಯಾ? ಹಾ, ಮಾತಾಡಿ ಅಕ್ಕ. ತಾವ್ ಅನ್ಮ್ಯೂಟ್ ಇದ್ದೀರಾ? ಮಾತಾಡಿ ಅಕ್ಕ. ನಮಸ್ಕಾರಮ್ಮ. ಕ್ವಶನ್ ಅವಕಚ್ಚಿತ್ ಕ್ವಶನ್ ಕೇಳಿದ್ ನಾನೇ. ನಿಮ್ದು ಏನ್ ರಾಶಿಮಾ ನಿಮ್ದು?
ನನ್ ಮಗಳದು ಮೀನ ರಾಶಿ 2 ವರ್ಷ ನನ್ ಮಗಳಿಗಣ್ಣ. ನಮ್ದು ಮಗಳಿಗೆ ಮೀನ ರಾಶಿ ಅಂದ್ರೆ ಶನಿ ಮಹಾತ್ಮಂದು 7.7 7.5 ಶನಿ ಪ್ರಭಾವದಲ್ಲಿ ಲಾಸ್ಟ್ ಫೇಸ್ ಬರ್ತಾ ಇದೆ. ಅದಕ್ಕೆ ನಾವು ಹೇಳಿದ್ವಿ ಏನ್ ಪರಿಹಾರ ಮಾಡ್ಬೇಕಂತ, ಅದನ್ನ ತಿಳ್ಕೊಂಡು ಆ ತರ ಮಾಡಿ ದಯವಿಟ್ಟು. ಧನ್ಯವಾದ. ಸದಾನಂದ ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ, ನಾನು ನಿಮ್ಗೆ ರಿಕ್ವೆಸ್ಟ್ ಕಳ್ಸಿದೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಾನು ಮೊದ್ಲೆಲ್ಲ ಗ್ರಹಣಗಳು ಅವೆಲ್ಲ ಬಗ್ಗೆ ಕೇರ್ ಮಾಡಿಲ್ಲ ಸರ್. ನಾನು ಸೂರ್ಯಗ್ರಹಣ ಇದ್ರೆ ಕೂಡ ನಾನು ರೋಡ್ ಮೇಲೆನೆ ಅಡ್ಡಾಡಿದ್ದೀನಿ ಸರ್. ನಾನು ಅವಾಗ ಎಕ್ಸ್ಪೀರಿಯನ್ಸ್ ಆಗಿದ್ದು ಏನಂದ್ರೆ ಸರ್, ರೋಡ್ ಮೇಲೆ ಹೋದ್ರೆ ಒಳ್ಳೆ ನೀಚ್ ವಾಸನೆ ಸರ್. ಒಂಥರ ಇವ ಮೀನು ಫಿಶ್ ಮಾರ್ಕೆಟ್ ಹೋದ್ರೆ ಹೆಂಗ್ ಬರುತ್ತೆ ಸರ್, ಆ ತರ ಫಿಶ್ ಒಂಥರ ನೀಚ್ ಸ್ಮೆಲ್ ಸರ್. 3-4 ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್. ಆದ್ರೆ ಮತ್ತೆ ಈ ಸಲ ಕೂಡ ಸೂರ್ಯಗ್ರಹಣ ಬರೋ 29th ಏನೋ ಇದೆ ಅಲ್ಲ ಸರ್? ಹೌದು. ಅದಕ್ಕೋಸ್ಕರ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು ಸರ್? ನಾನಂತೂ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ ಸರ್. ನಾವು ಅದ್ರ ಬಗ್ಗೆ 3 ದಿವಸ ಮುಂಚೆ ನಾವು ಪೋಸ್ಟ್ ನಲ್ಲಿ ಗ್ರೂಪ್ ನಲ್ಲಿ ಹಾಕ್ತಿವಿ ಪೋಸ್ಟ್. ಅದನ್ನ ಹೃದಯದಿಂದ ಓದಿ ಅರ್ಥ ಮಾಡ್ಕೊಂಡು ಅದನ್ನ ಪ್ರಕಾರ ನಡ್ಕೊಳ್ಳಿ ನೀವು ದಯವಿಟ್ಟು. ಓಕೆ ಸರ್. ನಾನು ಎಂಪ್ಲಾಯ್ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ತಿರುಗಾಡ್ಲೇಬೇಕಾಗುತ್ತೆ ಸರ್. ಈ ತರ ಆಗುತ್ತೆ ಸರ್ ನಮ್ದು. ನೋಡಿ ಆದಷ್ಟು ಟ್ರೈ ಮಾಡಿ ತಿರುಗಾಡೋದು ಬಿಟ್ಬಿಟ್ಟು ಮ್ಯಾಕ್ಸಿಮಮ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ವೆಂಕಟೇಶ್ ಅಣ್ಣ. ನಮಸ್ಕಾರ. ನಮಸ್ಕಾರಪ್ಪ. ಅದೇ ನೀವ್ ಹೇಳಿದಾಗೆ ಅಭ್ಯಾಸ ಮಾಡ್ತಾ ಇದೀನಿ, ಅಮರ ಅಮರ ಅಂತ ಹೇಳಿ ಧ್ಯಾನ ಮಾಡ್ತಾ ಇದೀನಿ. ಮತ್ತೆ ಅದ್ರ ಜೊತೆಗೆ ಇದು ಕಿರೀಟ ಮುಖೋಪೇತಂ ಅಂತ ಅದ್ ಹೇಳಿದ್ರಲ್ಲ, ಅದು ಕಂಠಪಾಠನೂ ಮಾಡ್ಕೊಂಡಿದೀನಿ. ಆಯ್ತು, ಒಳ್ಳೇದು. ಏನಂದ್ರೆ ಕನಸಿನಲ್ಲಿ ಜಾಸ್ತಿ ವರಾಹ ಸ್ವಾಮಿ ವಿಗ್ರಹ ಕಾಣಿಸ್ತಾ ಇದೆ. ಅವರೇ ಮಹಾವಿಷ್ಣು ಅಲ್ಲ, ಅಮರ ಅವರೇ ಅಲ್ಲ, ಅದಕ್ಕೆ ಅವರು ನಿಮ್ಗೆ ಕೊಟ್ಟಿದ್ದಾರೆ. ನಾಳೆ ಬನ್ನಿ ಮನವತಿಗೆ, ನೀವು ನೆಕ್ಸ್ಟ್ ಬೇರೆ ಸ್ಟೇಜ್ಗೆ ಹೋಗ್ಬೋದು. ಅಂದ್ರೆ ಯಾವಾಗೂನು ಕಣ್ಮುಚ್ಚಿದ್ರೆ ಮತ್ತೆ ಧ್ಯಾನ ಮಾಡ್ತಾ ಇದ್ರೆ ವರಾಹ ಸ್ವಾಮಿ ಕಾಣಿಸ್ತಾರೆ. ಒಳ್ಳೇದು ಒಳ್ಳೇದು, ಅವ್ರ ಅನುಗ್ರಹ ಆಗಿದೆ. ಗುರು ಅವ್ರು ನಿಮ್ಮನ್ನ ಕನೆಕ್ಟ್ ಮಾಡಿದ್ದಾರೆ. ಬನ್ನಿ ನಾಳೆ ಬಂದು ಬೇರೆ ಸ್ಟೇಜ್ ತಗೊಳ್ಳಿ. ನಮಸ್ಕಾರ. ಧನ್ಯವಾದಗಳಣ್ಣ. ಶಶಿ ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಶಶಿ ಅಣ್ಣ. ಹಲೋ. ನಮಸ್ಕಾರ ಅಮ್ಮ. ನಮಸ್ಕಾರ ಅಣ್ಣ. ಅಣ್ಣ, ನಾನು ಅಮ್ಮನ ಅನುಭವ ಒಂದು ಹೇಳ್ಬೇಕು ಅಂತ ನಾನು ಇದ್ ಮಾಡ್ದೆ ಅಣ್ಣ. ಅಮ್ಮಂಗೆ ಒಂದು ವಾರದ ಹಿಂದೆ ನೀವು ಮತ್ತೆ ಫ್ರೆಂಡ್ಸ್ ಎಲ್ಲ ಮನೆಗ್ ಬಂದಿದ್ರಿ. ನೀವ್ ಕೇಳಿದ್ರಿ ಊಟ ಆಯ್ತಮ್ಮ ಅಂತ. ಆಯ್ತಣ್ಣ, ನಿಮ್ದು ಅಂದ್ರೆ ಮಾಡ್ಬೇಕಮ್ಮ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಇಷ್ಟು ಅವ್ರದ್ದು ಕನಸಿನ ಅನುಭವ, ಅದನ್ನ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೋಸ್ಕರ ನಾನು ಮಾತಾಡ್ದೆ ಅಣ್ಣ. ಇದು ಅಮ್ಮನ ಕನಸು. ಅದೇಮ್ಮ, ಅವ್ರು ಬಂದಿದ್ದಾರೆ ನನ್ನ ರೂಪದಲ್ಲಿ. ಅವ್ರ ಊಟ ಕೇಳಿದ್ದಾರೆ. ಅವ್ರ ಊಟ ಕುಡಿ. ಅವ್ರಿಗೆ ಏನ್ ಮಾಡಿ, ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಒಂದು ಬಡವರಿಗೆ ಊಟ ಕೊಡಿ, ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ. ಅದು ಹೋಗಿ ಅವ್ರಿಗೆ ಸೇರ್ತದೆ. ಸರಿ ಅಣ್ಣ, ಹೇಳ್ತೀನಿ. ಥ್ಯಾಂಕ್ ಯು. ಆಯ್ತು, ನಮಸ್ಕಾರ. ಯಶು ಅಶೋಕ ಅಕ್ಕ ದಯವಿಟ್ಟು ಮಾತಾಡಿ. ಸತೀಶ್ ಅಣ್ಣ. ಏನಿಲ್ಲ ಸತೀಶ್ ಅಣ್ಣ, ಮೊನ್ನೆ ಕನ್ಸಲ್ಲಿ ಅದೇ ಅಮರ ಅವ್ರದ್ದು ಬುಕ್ ಕತೆ ಓದ್ತಾ ಸ್ವಾಧ್ಯಾಯ ಅದ್ರಲ್ಲಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಮರವರು ಇದರಲ್ಲಿ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಹೆಣ್ ದೇವರು. ಇನ್ನೊಂದ್ಸತಿ ದರ್ಶನ ಮಾಡಕ್ ನಿಂತೀನಿ ಕ್ಯೂ ಅಲ್ಲಿ. ಫಸ್ಟ್ ಈ ಕತೆ ಕೇಳಿ ಅಂತ ಅವರು ಅಂತ ಓದ್ ಹೇಳ್ತಾ ಇದಾರೆ. ಆ ತರ ಅನುಭವ ಆಯ್ತು. ಒಳ್ಳೇದು ಬಿಡಿ, ಅವ್ರು ಕರ್ಕೊಂಡು ಹೋಗಿದ್ದಾರೆ, ಖುಷಿಯಾಗಿರಿ. ಆಮೇಲೆ ನೆನ್ನೆ ಕನ್ಸಲ್ಲಿ ಏನೋ ಆನೆ ಇಂಜುರಿ ಆಗಿತ್ತು. ಅದು ಕಾಲ್ ಮಾತ್ರ ದಪ್ಪದ ಮೊಂಡ ಒಡೆ ಹಿಂಗ್ ಆಗ್ತಂಗ್ ಕಾಣಿಸ್ತು. ಅದೇನ ಅರ್ಥ ಅಣ್ಣ? ನಾನ್ ಮೇಲ್ಗಡೆ ಇದ್ದೆ, ಟವರ್ ಮೇಲೆ. ಅದೇನಷ್ಟು ಗಮನ ಇಲ್ಲ, ಬಿಟ್ಟಾಕ್ಬಿಡಿ ಮಾತು. ಆಯ್ತಮ್ಮ, ಥ್ಯಾಂಕ್ ಯು. ಚಂದ್ರಿಕಾ ಮೋಹನಕ್ಕ ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಅಣ್ಣ, ಅವ್ರಿನ್ನೂ ಅನ್ಮ್ಯೂಟ್ ಮಾಡಿಲ್ಲ. ನಾನೊಂದು ಓಲ್ಡ್ ಪ್ರಶ್ನೆನ ತಗೊಳ್ತೀನಿ. ಹೂ ಇಸ್ ಪರಬ್ರಹ್ಮ? ಈಸ್ ಹಿ ಲಾರ್ಡ್ ಕೃಷ್ಣ? Who is Parabrahma? It cannot be answered as they ask the question. They have to get a guru, take the diksha from him, do the spiritual sadhana, go into samadhi stage, then realize
conversation will come. Who is Parabrahma? It cannot be debated or told by words. There is another part of the question in that. Is he Lord Krishna? He is Lord Krishna. ಎಸ್ ಅಣ್ಣ, ಧನ್ಯವಾದಗಳು. ಈಗ ನಾವು ಬ್ಯಾಕ್ ಟು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಪ್ರಶ್ನೆ ಏನಾದ್ರು ಇದ್ದಲ್ಲಿ ಕೈ ಎತ್ತಿ. ಓಕೆ ಅಣ್ಣ, ಹಾಗೆ ಒಂದ್ ಪ್ರಶ್ನೆಗೆ ಹೋಗ್ತೀನಿ ಅಣ್ಣ. ಅಮರವಾಣಿ ಬುಕ್ ಹೇಗೆ ನಾವು ತಗೊಳ್ಬೇಕಂತ ಕೇಳಿದ್ದಾರೆ ಸುಮಾರು ಜನ. ಇದು ಚಾಟ್ ಅಲ್ಲಿ ಬಂದಿರುವಂತದ್ದು. ಅಮ್ಮ ಮನೋವತಿನಲ್ಲಿ ಬಂದು ತಕೋಬಹುದು. If they are outside Bangalore, let them post in the group with their complete postal address with PIN code and mobile number. We'll courier it to them. ಧನ್ಯವಾದಗಳನ್ನ. ಓಕೆ, ಈಗ ಕಮೆಂಟ್ಸ್ ಇಂದ ಪ್ರಶ್ನೆಗಳು ಮುಗಿದಿದೆ. ನಾನು ಇವಾಗ ಇಲ್ಲಿಂದಾನೇ ಪ್ರಶ್ನೆಗಳನ್ನ ತಗೊಳ್ತೀನಣ್ಣ. ಹಾ, ಮುಂದಿನ ಪ್ರಶ್ನೆ. ನಮಸ್ತೆ ಸರ್. What is the benefit of maintaining brahmacharya? Like, what would happen if one maintained for 3 months and continues for a year and more years? It will help them in doing spiritual sadhana perfectly. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ. ಅಣ್ಣ, ಕನಸಿನಲ್ಲಿ ಬರುವ ಭೂವರಾಹ ಸ್ವಾಮಿ ಕಾಣಿಸಿದ್ರೆ ಭೂವರಾಹ ಸ್ವಾಮಿ ವಿಗ್ರಹ ಕಾಣಿಸ್ತಾ ಇದೆ. ಭೂವರಾಹ ಸ್ವಾಮಿ ಕಾಣಿಸ್ತಾರೆ, ಭೂವರಾಹ ಸ್ವಾಮಿ ವಿಗ್ರಹ ಕೂಡ ಕಾಣಿಸ್ತಾ ಇದೆ. ಇದರ ಅರ್ಥ ಏನು ಅಂತ ತಿಳಿಸಿ ಅಂತ ಬರ್ದಿದೆ. ಅಂದ್ರೆ ಅವ್ರು ಯಾರಿಲ್ಲ, ಭಗವಾನ್ ಮಹಾವಿಷ್ಣು ಅವರು ಅವ್ರಿಗೆ ದರ್ಶನ ಕೊಟ್ಟು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಓಕೆ ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ ನಮಸ್ಕಾರ. ಒಬ್ಬ ಸಾಧಕ ತನ್ನ ಜೀವನದಲ್ಲಿ ಭಾಗವತ್ ಸಪ್ತಾಹ 3 ಸಾರಿ ಮಾಡಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಮರ ಗುರುಗಳ ಅಭಿಪ್ರಾಯವನ್ನು ತಿಳಿಸಿ. ಅಂದ್ರೆ ಡೂಯಿಂಗ್ ಇಟ್ 3 times. ಅಮರ ಗುರುಗಳು ಹೇಳಿರೋದು, ಒಂದ್ಸತಿ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಓದಿದ್ರೆ ಶ್ರೀಮದ್ ಭಾಗವತ ಸಪ್ತಾಹ 7 ದಿವಸದಲ್ಲಿ he will attain ವೈಕುಂಠ. It is guaranteed. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ, ನಂದು ಮೇಷ ರಾಶಿ. ನೀವು ಹೇಳಿದ ಹಾಗೆ ತುಳಸಿ ತಗೊಂಡು ಮಾರುತಿ ಮತ್ತು ಶನಿ ದೇವರಿಗೆ ಅರ್ಪಣೆ ಮಾಡಿದ್ದೇನೆ. ಆಮೇಲೆ ಅದರ ಸೇವನೆ ಕೂಡ ಮಾಡಿದ್ದೇನೆ. ಮತ್ತೇನಾದ್ರೂ ಮಾಡ್ಬೇಕಾ ಸತೀಶ್ ಅಣ್ಣ ಅಂತ ಕೇಳಿದ್ದಾರೆ. ಇಷ್ಟೇ ಮಾಡಿದ್ರೆ ಶನಿವಾರ ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ ಆ ಭಗವಂತನ ಅನುಗ್ರಹ ಕರುಣಾಮಯ ಅವನು ನೋಡ್ಕೊಳ್ತಾನೆ ಅಲ್ಲ. ಓಕೆ, The intensity will be reduced to 50%. ಓಕೆ. ಮುಂದಿನ ಪ್ರಶ್ನೆ ಅಣ್ಣ. ಇದು ಒಬ್ರ ಯಾರಂತ ಗೊತ್ತಿಲ್ಲ, ಅವ್ರು ಅಮರ ಅಂತ ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅವ್ರ ಕನ್ಸಿನಲ್ಲಿ ಅವರಿಗೆ ತೊಂದರೆ ಕೊಟ್ಟಿರೋಂಥವ್ರು ಅಳ್ತಾ ಕನ್ಸಿಗೆ ಬರ್ತಾ ಇದಾರಂತೆ. ಸೊ ಇದ್ರ ಅರ್ಥ ಕೇಳ್ತಾ ಇದಾರೆ. ಅಂದ್ರೆ ಅವ್ರು ಮಾಡಿರೋ ಪಾಪ ಅವ್ರಿಗೆ ಇವಾಗ ಅರ್ಥ ಆಗಿದೆ, ಅವ್ರು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಅಣ್ಣ. ಓಕೆ, ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ವಾಟ್ ಡಸ್ ಇಟ್ ಮೀನ್ ಟು ಸಿ ಗಾಡ್ಸ್ ಆರ್ ಗುರುಸ್ ವಿಚ್ ವಿ ಹಾರ್ಡ್ಲಿ ಥಿಂಕ್ ಆಫ್, ಟು ಸಿ ದೆಮ್ ಇನ್ ದ ಡ್ರೀಮ್ಸ್ ವೈಲ್ ವಿ ಆರ್ ಕಾನ್ಸ್ಟೆಂಟ್ಲಿ ಚಾಂಟಿಂಗ್ ಆರ್ ಥಿಂಕಿಂಗ್ ಆಫ್ ಅದರ್ಸ್, ಅವರ್ ಫೇವ್ರೆಟ್ ಅಮರ ಆರ್ ಹರಿ ಎಕ್ಸೆಟ್ರಾ. ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಕೇಳಿದ್ದಾರೆ. ನೋಡಿ. In the above spiritual plane there are 2 planes, one the physical plane and the spiritual plane ಇದೆ, ಎರಡಿದೆ. ಈ ಸ್ಪಿರಿಚುವಲ್ ಪ್ಲೇನ್ ದೇ ಆರ್ ಆಲ್ ಈಕ್ವಲ್. ಎಲ್ಲರೂ ನೀವು ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಗುರು ಅಮರ ಅವರು ಯಾವ ರೂಪದಲ್ಲಾದ್ರೂ ಬರ್ಬೋದು ಅವರು. ಮುಂದಿನ ಪ್ರಶ್ನೆಗೆ ಹೋಗ್ಲಣ್ಣ. ಹೋಗಿಮ್ಮ. ನಮಸ್ಕಾರ ಅಣ್ಣ, ನನ್ ಕನ್ಸಿನಲ್ಲಿ ನೀವು ಬಂದು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ತುಂಬಾ ದಿನ ಇಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇದ್ರ ಅರ್ಥ ಏನು ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಂದ್ರೆ ಗುರು ಅಮರ ಅವ್ರು ಬಂದಿದ್ದಾರೆ, ಇಷ್ಟು ದಿವಸ ಇವ್ರು ಸಾಧನೆ ಮಾಡಿದ್ದಾರೆ, ಈಗ ಟೈಮ್ ಬಂದಿದೆ, ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ that is his blessings. ಎಸ್ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ ಒಬ್ರು ಅಣ್ಣದು. ಸರ್, ದಾನ ಧರ್ಮ ಮಾಡುವುದರಿಂದ ಮಹಾಲಕ್ಷ್ಮಿ ಅಮ್ಮನವರಿಗೆ ಸಿಟ್ಟು ಬರುತ್ತದೆಯಾ ಅಥವಾ ಪ್ರಸನ್ನರಾಗುತ್ತಾರಾ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಭಗವಂತನಿಗೆ ಸಿಟ್ಟು ಬರಲ್ಲಮ್ಮ. ಇಟ್ ಇಸ್ ಅ ರಾಂಗ್ ನೋಷನ್. ಇವರು ಒಂದು ಕಲ್ಪನೆ ಮಾಡ್ಕೊಂಡಿರೋದು. ಅರ್ಥ ಆಯ್ತಾ? ಭಗವಂತ ಬಂದು ಕರುಣಾಮಯ ಅವನು. ಯಾವಾಗ್ಲೂ ತಾಯಿ ಆಗ್ಲಿ ಭಗವಂತ ಆಗ್ಲಿ ಅವರು ಸಿಟ್ಟು ಮಾಡ್ಕೊಳಲ್ಲ. ನೀವಾಗಿ ಈ ತರ ಕಲ್ಪನೆ ಮಾಡ್ಕೊಂಡು ಈ ಕ್ವಶನ್ಸ್ ಕೇಳ್ತೀರಾ, ತಪ್ಪು ಅದು. ದೇ ಆರ್ ವೇಟಿಂಗ್ ಟು ಹೆಲ್ಪ್ ಯು ಟು ಗೋ ಬ್ಯಾಕ್ ಟು ಪರಬ್ರಹ್ಮ ಲೋಕ
ಥ್ರೂ ಎ ಗುರು. ಅದನ್ನ ಇವ್ರು ತಿಳ್ಕೊಬೇಕು ಇವರು. ಧನ್ಯವಾದಗಳಣ್ಣ. ಉಮಾಶಂಕರ್ ಅಮರ ಅಣ್ಣ ಮಾತಾಡಿ. ಹಲೋ ಅಣ್ಣ. ಹೇಳಿ ಹೇಳಿ. ಅಣ್ಣ ನಮಸ್ತೆ. ನಮಸ್ತೆ. ಅದೇ ತುಂಬಾ ದಿವಸದಿಂದ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಅದು ನಿಮ್ ಕರ್ಮಾನುಸಾರ. ಅದು ನೀವು ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳು ಇವಾಗ ನಿಮ್ಗೆ ಅದು ತೊಂದರೆ ಕೊಡ್ತಾ ಇದೆ. ನೀವೇನ್ ಮಾಡ್ತೀರೋ ಅದೇ ಬರ್ತದೆ ನಿಮ್ಗೆ ವಾಪಸ್ಸು. ಅದು ತಿಳ್ಕೊಬೇಕು ನೀವು. ಇನ್ಮೇಲೆ ಅದು ಧರ್ಮದಿಂದ ನಡ್ಕೊಳ್ಳಿ. ಇಲ್ಲ ಅಣ್ಣ, ನಾನು ಯಾರಿಗೇನು ತೊಂದ್ರೆ ಕೊಟ್ಟಿಲ್ಲ. ಅಲ್ಲಪ್ಪ, ಈ ಜನ್ಮದಲ್ಲಿ ತೊಂದರೆ ಕೊಟ್ಟಿಲ್ಲ. ಎಷ್ಟ್ ಜನ್ಮ ತಗೊಂಡಿದ್ಯಾ, ಆ ಜನ್ಮದಲ್ಲಿ ನೀನು ಯಾರ್ಯಾರಿಗೆ ಏನೇನ್ ಮಾಡಿದ್ಯೋ ಅದು ಇವಾಗ ಆ ಕರ್ಮ ನಿಮ್ಗೆ ಬರ್ತಾ ಇದೆ. ಇವಾಗ ಅರ್ಥ ಮಾಡ್ಕೊಳ್ಳಿ. ಅದು ಆಯ್ತು. ಅದನ್ನ ಕರೆಕ್ಟ್ ಆಗಿ ಯಾರು ಅರ್ಥ ಮಾಡ್ಕೊಳಲ್ಲ. ಆದ್ರೆ ಏನೋ ಈ ಜನ್ಮದಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ, ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತೀರಾ. ಬಟ್ ಇಲ್ಲ ಅದಕ್ ಇಲ್ಲ ಮುಂಚೆ ಎಷ್ಟ್ ಜನ್ಮ ತೆಗ್ದಿದ್ದೀರಾ, ಆವಾಗ ಏನೇನ್ ಮಾಡಿದ್ರಾ ನೀವು, ಅದು ಗೊತ್ತಾ ನಿಮ್ಗೆ? ಅದು ಇವಾಗ ಬರ್ತಾ ಇದೆ ನಿಮ್ಗೆ, ಅದು ಪೀಡಿಸ್ತಾ ಇದೆ. ಬಟ್ ನಿನ್ನೆ ಒಂದು ಕನ್ಸು ಬಿತ್ತಣ್ಣ. ಹಾ ಹೇಳಿ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಕೈಗೆ ಮಣಿ ಕಟ್ಟೋ ತರ ಒಂದು ಕನ್ಸು ಬಿತ್ತು. ಇದಕ್ಕೇನ್ ಅರ್ಥ ಅಣ್ಣ? ಅದಕ್ಕೇನಂದ್ರೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಈ ತರ ಇದೆ, ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಆ ಭಗವಂತನ ಸೇವೆ ನಿಮ್ ಕೈನಲ್ಲಿ ಏನಾಗ್ತದ ಮಾಡ್ಬಿಟ್ಟು ಅಲ್ಲಿ ಕಟ್ತಾರೆ. ಅಲ್ಲಿ ಏನೋ ಅದೇನೋ ಕಟ್ತಾರೆ, ನಾನ್ ನೋಡಿದೀನಿ. ಅಲ್ಲಿ ಹೋಗಿ ಅದನ್ನ ಕಟ್ಕೊಂಡು ಬನ್ನಿ ಅದನ್ನ. ಸರಿ ಅಣ್ಣ. ಅವ್ರನ್ನೇ ಬೇಡ್ಕೊಳ್ಳಿ, ನಿಮ್ ಹೆಲ್ತ್ ಪ್ರಾಬ್ಲಮ್ ಇಂದ ನನ್ಗೆ ಆಚೆ ಬರ್ಬೇಕು, ಸ್ವಲ್ಪ ಆಯ್ತಣ್ಣ. ಕರುಣಾಮಯಿ ಮಾಡಿ ಅಂತ ಹೋಗಿ ಅದೇನ್ ಸೇವೆ ಆಯ್ತಣ್ಣ. ಮಾಡ್ಬೇಕಂತಿದ್ಯೋ ಅಲ್ಲಿ ಹೃದಯಪೂರ್ವಕ ಆಗಿ ಒಂದು ನಂಬಿಕೆಯಿಂದ ಮಾಡಿ, ಆಯ್ತು ಭಕ್ತಿಯಿಂದ. ಆಯ್ತು. ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಅಣ್ಣ. ರತ್ನಾಕರ್ ಮಾತಾಡಿ. ನಮಸ್ಕಾರ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರಮ್ಮ. ಅಣ್ಣ ನನ್ನ ತಂಗಿಯವರ ಯಜಮಾನ್ರವ್ರ ಅಮ್ಮ ಅವರು ಪ್ರೆಗ್ನೆಂಟ್ ಇದ್ದಾಗ ಮನೆ ಒಳಗೆ ನಾಗರಾವ್ ಬಂದಿದೆ ಅನ್ಬಿಟ್ಟು ಕರೆಂಟ್ ಹೊಡೆದಿ ಅದನ್ನ ಸಾಯಿಸ್ಬಿಟ್ರಣ್ಣ. ಇದ್ರಿಂದ ಏನಾರ ದೋಷ ಬರುತ್ತಣ್ಣ? ಏನಮ್ಮ ಮಾತಾಡ್ತೀರಾ? ಬರ್ತದ ಅಂತಿರಲ್ಲ, ಬರ್ತದೆ ಖಂಡಿತ. ನಾಗ ಅವರು ನಾಗ ನಾಗದೋಷ ಬರ್ಲೇಬಾರ. ನಾಗದ್ದು ತುಂಬಾ ಪವರ್ಫುಲ್ ಅಮ್ಮ. ನೀವು ಮಾಡ್ಕೊಂಡಿದ್ದೀರಾ ಅದನ್ನ? ಅದು ಅವ್ರ ಹೊಟ್ಟೆಲಿ ಇದ್ದಿದ್ದು ಗಂಡ್ ಮಗೋಣ, ಅವಳನ್ನ ಮದ್ವೆ ಆಗಿದ್ದು ನನ್ ತಂಗಿ. ಇವಾಗ ಅವಳು ತುಂಬಾ ಸಫರ್ ಪಡ್ತಿದ್ದಾಳಣ್ಣ. ಕೇಳಿದಕ್ಕೆ ಅವ್ರ ಅತ್ತೆ ಹಿಂಗ ಅಂದ್ರಂತೆ. ಸೊ ಇದಕ್ಕೆ ಏನಾದ್ರು ಪರಿಹಾರ ಇದೆಯಣ್ಣ? ಪರಿಹಾರದಿಂದ ನಾಗದೋಷದಿಂದ ನೀವು ಆಚೆ ಬರ್ಬೇಕು. ಅದಕ್ಕೆ ನೀವು ಯಾರಾದ್ರೂ ಒಳ್ಳೆ ಸ್ಕಾಲರ್ನ, ಯಾರಾದ್ರೂ ಪಂಡಿತರನ್ನ ಇಟ್ಕೊಂಡು ಇದಕ್ಕೆ ರೀತಿ ಇದೆ, ಅದನ್ ಪ್ರಕಾರ ನೀವು ಅದನ್ನ ಆಚರಿಸ್ಬೇಕದು. ಏನಾದ್ರು ಯಾರಾದ್ರೂ ಸಜೆಷನ್ ಮಾಡ್ತೀರಣ್ಣ ನೀವು? ನನ್ಗೆ ಅಷ್ಟು ಗೊತ್ತಿಲ್ಲ ಅಣ್ಣ. ಅಮ್ಮ ಇವಾಗ ಸಡನ್ ಆಗಿ ನಮ್ಗೇನ್ ಗೊತ್ತಾಗಲ್ಲ. ನೀವು ಮನೋತಿಗ್ ಬನ್ನಿ, ಅಲ್ಲಿ ಮಾತಾಡೋಣ ಇದ್ರ ಬಗ್ಗೆ. ಓಕೆ ಅಣ್ಣ, ಓಕೆ ಅಣ್ಣ, ಓಕೆ ಓಕೆ ಅಣ್ಣ. ಸ್ತ್ರೀ ದೋಷ, ಗೋದೋಷ, ಇದು ನಾಗದೋಷ, ಈ ಮೂರು ಬರ್ಬಾರ್ದಮ್ಮ ಯಾರಿಗೂ. ಇದನ್ನ ದೂರ ಇರ್ಬೇಕು ನಾವ್ ಆದಷ್ಟು. ಅದಕ್ಕೆ ಕೇಳೋಣ ಅಂತ. ತುಂಬಾ ಅವ್ರು ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ ಅಣ್ಣ ಪಾಪ. ನೀವು ಹಾವನ್ನ ಕೊಂದುವಾಗ ಅದೆಷ್ಟು ನರಳಿರ್ಬೇಕು, ಅದೆಷ್ಟು ನೋವು ತಿಂದಿರ್ಬೇಕು, ಅದು ನಿಮ್ಗೆ ಬಂದೇ ಬರ್ತದಮ್ಮ ಅದು. ಹೌದಣ್ಣ, ಹೌದೌದು. ಆಯ್ತಣ್ಣ, ಮನೋತಿಗೆ ಬಂದ ನಿಮ್ಮನ್ನ ಮೀಟ್ ಮಾಡ್ತೀನಿ. ಆಯ್ತಮ್ಮ, ಬನ್ನಿ. ಕೃಷ್ಣ. ಧನ್ಯವಾದಗಳು ರತ್ನಾಕ ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಹೋಗುವ. ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಮೀನ್ಮೇಲ್ ಅಣ್ಣ ಒಂದು ಅಕ್ಕ ಕೇಳಿದ್ದಾರೆ. ಅಣ್ಣ, ನಾನ್ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಆಂಜನೇಯ ಸ್ವಾಮಿಗಳ ತಲೆ ಮೇಲಿಂದ ಹೂ ಬಿತ್ತು. ಅಣ್ಣ, ಇದು ನನಗೆ ಬ್ಲೆಸ್ಸಿಂಗ್ಸ್ ಸಿಕ್ಕ ಹಾಗೇನಾ ಅಂತ ಕೇಳಿದ್ದಾರೆ. ಖಂಡಿತ ಅಮ್ಮ, 100% ಇದರಲ್ಲಿ ಅವರು ಡೌಟ್ ಪಡಬಾರ್ದು. ಓಕೆ ಅಣ್ಣ. ಮುಂದೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ತೆ ಸರ್, ದೇವಸ್ಥಾನದಿಂದ ಹೊರಗಡೆ ಬಂದಾಗೆ ಬಕೆಟ್ ತುಂಬಾ ನೀರು ಚೆಲ್ತಾ ಇರೋದು ನೋಡಿದ್ರೆ ಒಳ್ಳೇದಾ? ಇದು ಶುಭ ಶಕುನನಾ ಅಂತ ಕೇಳಿದ್ದಾರೆ. ಅಲ್ಲಮ್ಮ, ಇದು ಇಟ್ ಈಸ್ ಇರ್ರಿಲೆವೆಂಟ್ ಇದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ.
Namaste Satishana. I don't want liberation. Instead, want to indulge in selfless service to the Lord and people by sacrificing myself to Him and His creation. For this, can I continue on Guru Amara meditation like Amara Amara daily or any other method is to be followed ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. His approach is very good. He can do Guru Amara daily and put this whatever question he has put to Amara daily. So Guru Amara will guide him in his path. And if he is truly committed to this, the rishis will take him into themselves and use him for their purpose in their works in future, provided he surrenders completely and is truthful to what he wants to do now, what he has said. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ದೈವ ಪುರುಷ ಪುಸ್ತಕ ಕನ್ನಡದಲ್ಲಿ ಇದೆಯಾ ಅಣ್ಣ ಅಂತ ಕೇಳಿದ್ದಾರೆ. ಅದು ಪ್ರಿಂಟ್ ಮಾಡ್ತಾ ಇದ್ದಾರೆ. ಇಟ್ ವಿಲ್ ಟೇಕ್ 20 days. 25 ದಿವಸ ಆದ್ಮೇಲೆ ಬರ್ತಿದೆ ಅದು. ಓಕೆ ಅಣ್ಣ. ನಾವು ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನು ಮಾಡುವಾಗ ನಮ್ಮ ದೇಹದಿಂದ ತುಂಬಾ ಹೀಟ್ ಬಂದ್ರೆ ಡಸ್ ಇಟ್ ಮೀನ್ ಅದ್ರ ಅರ್ಥ ನಮ್ಮ ಕೆಟ್ಟ ಕರ್ಮಗಳು ಸುಟ್ಟೋಗ್ತಾ ಇದೆ ಅಂತ ಅರ್ಥನಾ ಅಂತ ಒಬ್ರು ಇಲ್ಲ ಆ ತರ ಅಲ್ಲಮ್ಮ. ಎವ್ರಿ ಹ್ಯೂಮನ್ ಬಾಡಿ ಕೋಲ್ಡ್ ಇರ್ತದೆ, ಹೀಟ್ ಇರ್ತದೆ ಬೈ ನೇಚರ್ ಇಟ್ ಸೆಲ್ಫ್. ಸೊ ಈ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಏನಾಗ್ತದೆ, ಇಟ್ ಜನರೇಟ್ ಸಮ್ ಎನರ್ಜಿ ದಟ್ ಮೇ ಕಾಸ್ ದ ಹೀಟ್ ಟು ಗೋ ಅಪ್. ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅವರು, ದೇ ಹ್ಯಾವ್ ಟು ಕೂಲ್ ಡೌನ್ ದೇರ್ ಬಾಡಿ ಬೈ ಇದು ಎಳ್ನೀರ್ ಕುಡಿಬಹುದು ಬರೀ ಹೊಟ್ಟೆನಲ್ಲಿ, ಇಲ್ಲ ರಾಗಿ ಗಂಜಿ ಕುಡಿಬಹುದು, ಇಲ್ಲ ಅಂದ್ರೆ ಮಜ್ಜಿಗೆ ಕುಡಿಬಹುದಮ್ಮ, ಇಲ್ಲ ಬಾರ್ಲಿ ಬಾಯ್ಲ್ ಮಾಡ್ಬಿಟ್ಟು ಆ ನೀರು ಕುಡಿಬಹುದು. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಶ್ರೀಪ್ರಿಯಾಕ ತಮ್ಮ ಕ್ವೆಶ್ಚನ್ ಇನ್ಕಂಪ್ಲೀಟ್ ಆಗಿದೆ, ದಯವಿಟ್ಟು ನೀಟಾಗಿ ಬರೀರಿ, ಇಲ್ಲದಿದ್ರೆ ತಾವು ಅನ್ಮ್ಯೂಟ್ ಮಾಡಿ ಕೊಡ್ತೇನೆ, ಮಾತಾಡ್ಬೋದು. ಅಣ್ಣ ಮುಂದಿನ ಪ್ರಶ್ನೆ, ಅಮರ ಅಮರ ಅಂತ ಎಲ್ಲಾದ್ರೂ ಕೂಡ ಧ್ಯಾನ ಮಾಡ್ಬೋದಾ? ಲೈಕ್ ರಾಮ ರಾಮ ಅಮರ ಅಮರ ಅಂತ ನಾವ್ ಎಲ್ಲಿ ಮಾಡ್ಬೋದಾ? ಅಮರ ಅಂದ್ರೆ ರಿವರ್ಸ್ ಮಾಡಿದೆ, ಇಟ್ ಇಸ್ ರಾಮ, ಈ ಸಾಕ್ಷಾತ್ ಶ್ರೀರಾಮ. ಮಾಡ್ಬೋದಮ್ಮ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಈವನ್ ಇನ್ ಟಾಯ್ಲೆಟ್ ದೇ ಕ್ಯಾನ್ ಡೂ ದಿಸ್ ರಿಸೈಟೇಷನ್ ಆಫ್ ಅಮರ ಆರ್ ರಾಮ. ಇಟ್ ಇಸ್ ಒನ್ ಅಂಡ್ ದ ಸೇಮ್. ಧನ್ಯವಾದಗಳಣ್ಣ. ಅಣ್ಣ ಒಬ್ರು ಅಕ್ಕ ಕೇಳಿದ್ದಾರೆ, ಅವ್ರ ಕನ್ಸಿನಲ್ಲಿ ಒಬ್ಬ ನೆಗೆಟಿವ್ ಪರ್ಸನ್ ಬಂದು ನಿನ್ ಟೈಮ್ ಜಾನ್ವರಿವರೆಗೂ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ನಾನು ತುಂಬಾ ಒಂದು ಭಯದಲ್ಲಿ ಈ ನಾಳೆಗಳನ್ನ ನೋಡ್ತಾ ಇದ್ದೀನಿ, ಇದು ಏನಾದ್ರೂ ಒಂದು ಬ್ಯಾಡ ಅಂತ ಅಂದ್ಬಿಟ್ಟು ಒಬ್ರು ಅಕ್ಕ ಕೇಳಿದ್ದಾರೆ. ಇವಾಗ ಜಾನ್ವರಿ ಒಟ್ಟೋಗಿ ಏಪ್ರಿಲ್ ಬರ್ತಾ ಇದೆಯಲ್ಲಮ್ಮ, ನಾನು ಕಮಿಂಗ್ ಜನವರಿ. ಅವರು ಕೂತ್ಕೊಂಡು ಅಮರ ಅವ್ರನ್ನ ಧ್ಯಾನ ಮಾಡಿ ಈ ತರ ಬಂದಿದೆ, ಇದರಿಂದ ನನಗೆ ನೀವು ಈ ಒಂದು ಎಫೆಕ್ಟ್ ತೆಗಿಬೇಕು ಅಂತ she has to wholeheartedly surrender to him and pray to him. He will protect her from this catastrophe if at all it is going to happen. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಸರ್, you said do not blame God for good thing which have happened or bad thing as God is neutral. But why still if someone prays God if something bad happens ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ಲೀಸ್ ಗೈಡ್ ಮೀ ಇಫ್ ಐ ಮಿಸ್ಅಂಡರ್ಸ್ಟುಡ್ ಸಮಥಿಂಗ್ ಹಿಯರ್ ಅಂತ ಕೇಳಿದ್ದಾರೆ. ಅವ್ರ ಕ್ವಶನ್ ಸರಿಗಿಲ್ಲ ಪವಿತ್ರ. ಓಕೆ ಅಣ್ಣ, ಅವ್ರನ್ನ ಮನೋತಿಗೆ ಬಂದು ಕೇಳಿ ಅಂತ ಹೇಳಿ ಪ್ರಶ್ನೆ ಆನ್ಸರ್ ಮಾಡೋಣ. ನೀವ್ ಯಾರಂತ ಗೊತ್ತಿಲ್ಲ, ನಿಮ್ಮ ಹೆಸರು ಕೂಡ ಇಲ್ಲಿ ಐಡೆಂಟಿಫೈ ಮಾಡಿಲ್ಲ, ದಯವಿಟ್ಟು ಈ ರೀತಿ ಮಾಡಬೇಡಿ. ನಿಮ್ಮ ಹೆಸರನ್ನ ಐಡೆಂಟಿಫೈ ಮಾಡಿ ನೀವು ಝೂಮ್ಗೆ ಲಾಗಿನ್ ಆಗಿ. ಧನ್ಯವಾದಗಳು. ತಾವು ಅಣ್ಣ ಹೇಳಿದಾಗೆ ಒಂದ್ಸಲ ಮನೋತಿಗೆ ವಿಸಿಟ್ ಮಾಡಿ, ಅಣ್ಣನನ್ನು ಭೇಟಿ ಮಾಡಿ, ಅಣ್ಣ ಅವ್ರ ಹತ್ರ ಮಾತಾಡಿ. ಧನ್ಯವಾದಗಳು. ಅಣ್ಣ ಮುಂದೆ ಒಬ್ರು ಅಣ್ಣ ಪ್ರಶ್ನೆ ಕೇಳಿದ್ದಾರೆ, ಹೌ ಮೆನಿ ಟೈಮ್ಸ್ ಡು ವಿ ನೀಡ್ ಟು ಚಾಂಟ್ ಟು ಗೆಟ್ ಸಿದ್ಧಿ ಆರ್ ಮೋಕ್ಷ ಓವರ್ ರಾಮನಾಮ ಆರ್ ಅಮರನಾಮ? ನೋಡಿ, ಇದಕ್ಕೆ ದೇರ್ ಆರ್ ಎಕ್ಸಾಂಪಲ್ಸ್. ಸೊ ಲೆಟ್ ದೆಮ್ ಕಮ್ ಟು ಮನೋವತಿ ಅಂಡ್ ಆಸ್ಕ್ ದಿಸ್ ಕ್ವಶನ್. ಇಟ್ ವಿಲ್ ಬೆನಿಫಿಟ್ ಎವ್ರಿವನ್. ಓಕೆ, ಮಾರುತಿ ಅಣ್ಣ, ತಾವು ದಯವಿಟ್ಟು ಇದೇ ಪ್ರಶ್ನೆಯನ್ನ ಮನೋವತಿಗೆ ಬಂದು ಈ ಕ್ವಶನ್ ಅನ್ನ ಕೇಳ್ಬೇಕಂತೆ, ದಯವಿಟ್ಟು ಹಾಗೆ ಮಾಡಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಶನೇಶ್ವರ ದೇವಸ್ಥಾನದಲ್ಲಿ
ಅಕ್ಕ, ನೀವು ಈ ಪ್ರಶ್ನೆನ ಸ್ವಲ್ಪ ದಯವಿಟ್ಟು ಡೀಟೇಲ್ ಆಗಿ ಬರೀರಿ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ಕಾರ ಸತೀಶಣ್ಣ, ನಾನು ಮಾರುತಿ ದೇವಸ್ಥಾನ ಒಳಗಡೆ ಕಾಲು ಇಟ್ಟ ಮೇಲೆ ನನ್ನ ಮುಖದಲ್ಲಿ ವೈಬ್ರೇಷನ್ ಆಗ್ತಾ ಇತ್ತು. ನಾ ದೇವಸ್ಥಾನದಲ್ಲಿ ಇರೋ ತನಕ ಇತ್ತು. ಈ ಅನುಭವ ಅರ್ಥ ಆಗ್ಲಿಲ್ಲ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಂದ್ರೆ ಆ ದೇವಸ್ಥಾನದಲ್ಲಿ ಭಗವಂತನ ಎನರ್ಜಿ ಸ್ಪ್ರೆಡ್ ಆಗಿದೆ, ಇವ್ರು ಹೋಗಿದೆ, ಅದು ಇವರಿಗೆ ಅನುಭವ ಆಗಿದೆ. ಓಕೆ, ದಟ್ ಈಸ್ ದ ಎಫೆಕ್ಟ್ ಆಫ್ ದ ದೇವಸ್ಥಾನ, ಆ ಭಗವಂತನ ಆಂಜನೇಯನ ಒಂದು ಎನರ್ಜಿ. ಓಕೆ ಅಣ್ಣ. ಅಣ್ಣ, ಶನೇಶ್ವರ ದೇವಸ್ಥಾನದಲ್ಲಿ ಬೆತ್ತದಿಂದ ತಲೆಗೆ ಹೊಡಿತಾರೆ, ಯಾಕೆ ಅಂತ ಕೇಳ್ಬಹುದಾ ಅಂತ ಕೇಳಿದ್ದಾರೆ. ಏನಮ್ಮ, ಏನ್ ಬೆತ್ತ ಪ್ರಶ್ನೆ ಅಂದ್ರೆ ಇದು? ಒಂದು ಕಡ್ಡಿಯಲ್ಲಿ ತಲೆಗೆ ಹೊಡೆಯೋ ಹಾ. ಶನೇಶ್ವರ ಇದು ದೇವಸ್ಥಾನದಲ್ಲಿ. ಗೊತ್ತಿಲ್ಲಮ್ಮ, ಇದು ಹೊಸದಾಗಿದೆ, ನಾವು ಎಲ್ಲಿ ನೋಡಿಲ್ಲ. ಫಸ್ಟ್ ಟೈಮ್ ವಿ ಆರ್ ಹಿಯರಿಂಗ್. ಇದಕ್ಕೆ ನಾವು ಏನು ಆನ್ಸರ್ ಮಾಡಕ್ಕಾಗಲ್ಲ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಮಂತ್ರ ಜಪ ಮಾಡುವಾಗ ಕಣ್ಣೀರು ಬರುತ್ತದೆ, ಇದಕ್ಕೆ ಏನಾದ್ರೂ ಕಾರಣ ಇರುತ್ತಾ ಅಂತ ಕೇಳಿ. ಅದು ನಾವು ಹೃದಯಪೂರ್ವಕವಾಗಿ ಒಂದು ಭಕ್ತಿ ಭಾವನೆಯಿಂದ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ, ಅದಕ್ಕೆ ಆನಂದ ಪುಷ್ಪ ಬರ್ತದಮ್ಮ, ಒಳ್ಳೇದದು. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಇಟ್ಸ್ ಲಿಟಲ್ ಬಿಟ್ ಲಾಂಗ್, ಐ ವಿಲ್ ರೀಡ್ ಇಟ್ ಔಟ್. ನಮಸ್ಕಾರ ಗುರುಗಳೇ, ಐ ಆಮ್ ಚಾಂಟಿಂಗ್ ಶ್ಯಾಮಲ ಮಂತ್ರ 5 times daily since many months. But today's morning dream, I was in Kala Bhairava temple where I was sleeping in one side, but I felt strange. Somebody was standing behind me. Then I turned aside and saw a green-faced grandmother and suddenly fell onto the feet of the grandmother and started crying. And then suddenly I got up. After that, I felt a blissful state for 2 to 3 hours in the morning. What does this mean? How do I need to continue about the Shamala mantra chant? This is the fruit of what Shamala Devi Parayana she has done so far. The mother has come in a green color and given her the darshan and blessed her. What more she wants? And that bliss is gone into her system. The astral experience which she had, it has gone into her physical system also. So she was in that bliss for 2 to 3 hours. So let her continue this Shamala Parayana and the puja, whatever she is doing, in whichever way she wants. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಶನೇಶ್ವರ ಭಗವಂತರ ದೇವಸ್ಥಾನಕ್ಕೆ ಹೋಗುವಾಗ ಮೊದಲು ಶಿವ ದರ್ಶನವನ್ನು ಮಾಡಿ ಅನಂತರ ಶನೇಶ್ವರ ಭಗವಂತರ ದರ್ಶನವನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಇದರ ರೀಸನ್ ಏನು ಅಂತ ಕೇಳಿದ್ದಾರೆ. ಇದು ಗೊತ್ತಿಲ್ಲಮ್ಮ, ಇದೆಲ್ಲ ಕೆಲವರು ಮಾಡೋದು ಇದು, ಬಟ್ ಶಾಸ್ತ್ರದಲ್ಲಿ ಈ ತರ ಇಲ್ಲ. ಓಕೆ, ನೆಕ್ಸ್ಟ್, ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಪ್ರಶ್ನೆ ಯಾರಿಗಾದ್ರೂ ಇದ್ದಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡಿ, ಇಲ್ಲ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಮುಂದಿನ ಪ್ರಶ್ನೆ, ಸತೀಶ್ ಅಣ್ಣ, ನಾವು ಬೇರೆಯವರ ಕಷ್ಟವನ್ನು ಕೇಳಿಸ್ಕೊಂಡ್ರೆ ಅಥವಾ ಅವ್ರ ಕಷ್ಟವನ್ನು ಕೇಳಿದ್ರೆ, ಇಫ್ ಯು ಲಿಸನ್ ಟು ದೇರ್ ಪ್ರಾಬ್ಲಮ್ಸ್, ನಮ್ಗೆ ಕರ್ಮ ಬರುತ್ತಾ? ಇಲ್ಲ, ಕರ್ಮ ಬರಲ್ಲ. ಇಫ್ ದೇ ಆರ್ ಗುಡ್ ಇಂಟೆನ್ಷನ್, ಅವ್ರು ಬಂದು ಅವ್ರ ಕಷ್ಟ ಹೇಳ್ಕೊಂಡ್ರೆ that will give them some relief by which you should hear it and you will be doing a good karma to them. ಅಷ್ಟೇ, ಬೇರೆ ಏನಿಲ್ಲ. ಆವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಡಿ ಕೊನೆಯಲ್ಲಿ. ಓಕೆ, ಧನ್ಯವಾದಗಳು ಅಣ್ಣ. ಈಗ ಮುಂದಿನ ಪ್ರಶ್ನೆ, ಸತೀಶ್ ಅಣ್ಣ ನಮಸ್ಕಾರ. ನಾವು ಊಟ ಮಾಡುವಾಗ ಯಾವ್ದಾದ್ರು ಪ್ರಾಣಿ ಅಥವಾ ಪಕ್ಷಿ ನಮ್ಮ ಊಟ ಮಾಡೋ ಹತ್ರ ಬಂದಾಗ ನಾವು ಊಟ ಮಾಡ್ತಾ ಇರೋಂಥ ತಟ್ಟೆಯಿಂದ ಸ್ವಲ್ಪ ಊಟವನ್ನ ಕೊಟ್ರೆ ಅದರಿಂದ ಪುಣ್ಯ ಬರುತ್ತಾ, ಅಥವಾ ಇಸ್ ದೇರ್ ಎನಿ ಇಶ್ಯೂ ವಿತ್ ದಟ್ ಅಂತ ಕೇಳಿದ್ದಾರೆ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೊಟ್ಬಿಡಿ. ನಾನು ಅದೇ ಹೇಳೋದು ಪದೇ ಪದೇ, ನೀವೇನೇ ಮಾಡಿದ್ರು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ. ಪುಣ್ಯ ಬರ್ತದೋ ಪಾಪ ಬರ್ತದೋ ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ ನೀವು. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಮಸ್ತೆ ಸತೀಶ್ ಅಣ್ಣ. I know it is too early to ask this question. Still, I got this doubt. If a man reached once at Samadhi state, how is his life in a materialistic world for rest of his life? He will be non-attached. He will be in the bliss and ananda of Parabrahma only. Idu by words we cannot explain, ma. One has to experience it.
ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸರ್, ನಾನು ಅಮರ ಗುರುಗಳ ಮೆಡಿಟೇಷನ್ ಸೆಂಟರ್ನಲ್ಲಿ ಮೆಡಿಟೇಷನ್ ಮಾಡಬೇಕಾದ್ರೆ ಥರ್ಡ್ ಐ ತುಂಬಾ ಪೇನ್ ಬರುತ್ತದೆ. ಇದರ ಇಂಡಿಕೇಶನ್ ಏನು ಅಂತ ಕೇಳಿದ್ದಾರೆ. ಏನಂದ್ರೆ ಅದು ಆಕ್ಟಿವೇಟ್ ಆಗಿರ್ತದೆ ಆವಾಗ ಆ ಜಾಗದ ಒಂದು ಸ್ಪಿರಿಚುವಲ್ ಎನರ್ಜಿ ಇದೆಯಲ್ಲ, ಡ್ಯೂ ಟು ದಟ್ ಥರ್ಡ್ ಐ ವುಡ್ ಹ್ಯಾವ್ ಗಾಟ್ ಆಕ್ಟಿವೇಟೆಡ್. ಮೆಡಿಟೇಷನ್ ಸೆಂಟರ್. ಓಕೆ, ದಟ್ ಧನ್ಯವಾದಗಳು. ಈಸ್ ದಟ್ ಈಸ್ ಅವರ್ ಮನೋವತಿ ಇರಬೇಕು. ಅನ್ಕೊಂತೀನಿ, ಐ ಅಸ್ಯೂಮ್ ಸೊ. ಧನ್ಯವಾದಗಳನ್ನು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಏನಾದ್ರೂ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನು ಕೇಳಿ. ಅಣ್ಣ, ಶ್ರೀಪ್ರಿಯಾ ಅಕ್ಕ ಅವರು ಅವರ ಪ್ರೀವಿಯಸ್ ಕ್ವಶನ್ಗೆ ಕಂಟಿನ್ಯೂಷನ್ ಅಲ್ಲಿ ಕೇಳಿದ್ದಾರೆ ಅಬೌಟ್ ಡ್ರೀಮಿಂಗ್ ನ್ಯೂ ಗಾಡ್ ದರ್ಶನ ಥ್ರೂ ದ ಗ್ರೇಸ್ ಆಫ್ ಗುರು ಅಮರ. ಅವ್ರ ಗುರು ಅಮರ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಇನ್ನೊಂದು ದೇವರ ದರ್ಶನ ಆಗ್ತಾ ಹೋದಾಗ ನಾವು ಅಂತಹ ಒಂದು ಯಾವ ದೇವರ ದರ್ಶನ ಆಗತ್ತೆ ಆ ದೇವರಿಗೆ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ಬೇಕಾ ಅಂತ ಕೇಳಿದ್ದಾರೆ. ಹಾಗೂ ಅವರೇ ಕೂಡ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಶಂಬಲದಲ್ಲಿ ಇದ್ದಾರಾ ಅಂತ ಕೇಳಿದ್ದಾರೆ. ಅಮ್ಮ, ಅವರು ಪ್ರಹ್ಲಾದ, ಅವರು ವೈಕುಂಠದಲ್ಲಿದ್ದಾರೆ ಅವರು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ನಲ್ಲಿ ಕಪ್ಪು ಎಳ್ಳು ಕೊಡ್ತಾರೆ, ಅದನ್ನ ಸುಟ್ಟು ಪ್ರದಕ್ಷಿಣೆ ಹಾಕಿ ಬೆಂಕಿಗೆ ಹಾಕೋದ್ರಿಂದ ಸಾಡೆ ಸಾತಿ ಎಫೆಕ್ಟ್ ಕಡಿಮೆ ಆಗುತ್ತಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಆಕ್ಚುಲ್ ಆಗಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕಪ್ಪು ಎಳ್ಳು ಹಾಕಿ ಯೂಸ್ ಮಾಡ್ಬೇಕು. ದಟ್ ಈಸ್ ದ ರೈಟ್ ಥಿಂಗ್. ಅಲ್ಲಿ ಮಾಡುತ್ತಾರೆ ಅಂದ್ರೆ ಅದು ಗೊತ್ತಿಲ್ಲ, ಅವರು ಅದನ್ನ ಆಚರಿಸ್ತಾ ಇದ್ದಾರೆ, ಯಾರೋ ಅದನ್ನ ಮಾಡಿಸ್ತಾ ಇದ್ದಾರೆ ಸ್ಟಾರ್ಟಿಂಗ್ ನಿಂದ, ಅದು ಕಂಟಿನ್ಯೂ ಆಗ್ತಿದೆ. ಆಕ್ಚುಲ್ ಆಗಿ ಸ್ವಲ್ಪ ತುಳಸಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಎಷ್ಟ್ ಸತಿ ರಾಮ ರಾಮ ಹೇಳಿ ಅವ್ರ ಪಾದಕ್ಕೆ ಹಾಕ್ಬಿಟ್ಟು 2 ತುಪ್ಪದ ದೀಪ ಇಟ್ಕೊಂಡು ಅದನ್ನು ರಾಮ ರಾಮ ಹೇಳಿ ಪ್ರದಕ್ಷಿಣೆ ಹಾಕೊಂಡು ಅವ್ರಿಗೆ ಸಮರ್ಪಿಸಿದ್ರೆ ಆವಾಗ ಸಾಡೆ ಸಾತ್ ಎಫೆಕ್ಟ್ ಕಮ್ಮಿ ಆಗ್ತದೆ. ಧನ್ಯವಾದಗಳು. ಈಗ ಇನ್ಯಾವ ಪ್ರಶ್ನೆಗಳು ಸದ್ಯಕ್ಕೆ ಇಲ್ಲ. ನಾವಿನ್ನೂ ಗ್ಯಾಲರಿ ಮೋಡಲ್ ವಾಪಸ್ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಒಂದಿಬ್ರು ಹ್ಯಾಂಡ್ ರೈಸ್ ಮಾಡಿದ್ರಿ, ಮತ್ತೆ ನೀವು ಅದನ್ನ ಆಪ್ಷನ್ ರಿಮೂವ್ ಮಾಡಿದ್ರಿ. ಒಂದ್ ವೇಳೆ ಪ್ರಶ್ನೆ ಏನಾದ್ರೂ ಇದ್ದಲ್ಲಿ ದಯವಿಟ್ಟು ಮತ್ತೆ ಹ್ಯಾಂಡ್ ರೈಸ್ ಅನ್ನ ಮಾಡಿ ಪ್ರಶ್ನೆಯನ್ನ ಕೇಳಿ. ಧನ್ಯವಾದಗಳು. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ ಅಣ್ಣ, ಸ್ತ್ರೀ ದೋಷ ನಮ್ಗೆ ಹೇಗೆ ಬರುತ್ತೆ? ಇಫ್ ಯು ಹ್ಯಾವ್ ಎನಿ ಸ್ತ್ರೀ ವಾಲಂಟಿಯರ್ಲಿ, ಸ್ತ್ರೀ ದೋಷ ಬರ್ತದೆ. ಚೀಟಿಂಗ್ ಹರ್, ಮಿಸ್ಯೂಸಿಂಗ್ ಹರ್, there are so many ways to harm a woman. It is not ಈ ತರ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅದು ಸ್ತ್ರೀ ದೋಷ ಬಂದೇ ಬರ್ತದೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ನಾನು ಮನೋತಿಗೆ ಬಂದಾಗ ಅಮರ ಧ್ಯಾನ ಮಾಡುವಾಗ ಹಣೆಯ ಮಧ್ಯ ವೈಬ್ರೇಷನ್ ಆಯ್ತು, ಮತ್ತೆ ಕಣ್ಣು ಕಾಣಿಸಿದೆ, ಅರ್ಥ ತಿಳಿಸಿ ಅಣ್ಣ ಅಂತ ಕೇಳಿದ್ದಾರೆ. ಈಗಲೇ ನಾನು ಬಿಫೋರ್ 5 minutes we answered that question ಅಲ್ಲಮ್ಮ, ಮೆಡಿಟೇಷನ್ ಸೆಂಟರ್ ನಲ್ಲಿ. ಇದು ಇನ್ನೊಬ್ರು ಅದೇ ಪ್ರಶ್ನೆ ಕೇಳಿದ್ದಾರೆ ಅಣ್ಣ. ಅದೇ, ಲೆಟ್ ದೆಮ್ ಗೋ ಥ್ರೂ ದಟ್ ಆನ್ಸರ್. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಸಾಡೆ ಸಾತ್ ಟೈಮ್ ವಾಟ್ ಆರ್ ದ ಪೂಜಾಸ್ ಅಂಡ್ ಪ್ರೇಯರ್ಸ್ ಟು ಬಿ ಡನ್? ಲೆಟ್ ದೆಮ್ ಕಮ್ ಟು ಮನೋವತಿ ಇನ್ ಡೀಟೇಲ್. ಲೆಟ್ ದೆಮ್ ಕಮ್. ಓಕೆ ಅಕ್ಕ, ದಯವಿಟ್ಟು ತಾವು ಒಂದ್ಸಲ ಮನೋವತಿಗೆ ಹೋಗಿ ಅಣ್ಣ ಅವ್ರನ್ನ ಭೇಟಿ ಮಾಡಿ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ. ಒಂದ್ ಪ್ರಶ್ನೆ ಬಂದಿದೆ ಅಣ್ಣ. ನಮಸ್ತೆ ಅಣ್ಣ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವ ನಾವು ಅಣ್ಣ, ನಮಗೆ ಬೇಕಾದವರು ತೀರಿ ಹೋದ ನಂತರ ಅವರ ವರ್ಷದ ತಿಥಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಬರಬಹುದಾ? ಸ್ವಲ್ಪ ತಿಳಿಸಿ. ತುಂಬಾ ಕ್ಲೋಸ್ ಹೋಗ್ಲೇಬೇಕಂದ್ರೆ ಹೋಗ್ಬಹುದು, ಊಟ ಮಾಡ್ಬಿಟ್ಟು ಶ್ರೀ ಕೃಷ್ಣ ಹೇಳ್ಬಿಟ್ಟು ಬರ್ಬೋದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ,
Even doing the Nishkama Seve, why does people point out us and why they do not understand us? Even we are in Gurugala Marga, we do not keep any expectation on others. Why do they disturb us? They talk about us very cruelly ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಮ್ಮ, ಈ ಕ್ವಶನ್ಗೆ ದೇರ್ ಇಸ್ ನೋ ಕಂಟ್ರೋಲ್ ಓವರ್ ಅದರ್ಸ್ ಅಮ್ಮ. You control yourself, you behave yourself, you change yourself, and you do whatever the Guru has said and what the Nishakama Karma states. ಅಷ್ಟೇ. You do yourself. ಇನ್ನೊಬ್ಬರ ಬಗ್ಗೆ ಚಿಂತೆ ಪಡಬೇಡಿ. Our behavior is not under your control. ಹೌದಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, should I keep my spiritual life, meditation practices and spiritual activities, do I need to keep it private from my friends and family members? 100% it should be kept as secret and as sacred as it is. If you divulge it, it will harm you. You will not progress. They may be good or bad. They may be jealous, and jealousness is worse than cancer. ಧನ್ಯವಾದಗಳಣ್ಣ. ಈಗ ನಾವು ಬ್ಯಾಕ್ ಟು ಗ್ಯಾಲರಿ ಮೋಡ್ ಇದ್ದೇವೆ. ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಕಾಯ್ತಿ ಪ್ರಶ್ನೆಯನ್ನ ಕೇಳಿ. ಪವಿತ್ರ, ಅಣ್ಣ 45 minutes ಆಯ್ತಲ್ಲ? ಎಸ್ ಅಣ್ಣ. ಒಂದ್ ಸೆಕೆಂಡ್ ಅಣ್ಣ. ವೇಟ್ ಮಧು ಅಣ್ಣ ಮಾತಾಡಿ. ಮಧು ಅಣ್ಣ. Sir, Namaskara, sir. ನಮಸ್ಕಾರ. I wanted to know the connection between Yoga Maya and Vishnu. Like in one case, actually, like the Kamsa will try to kill the girl child, and it will turn into Yoga Maya, and it will tell him your slayer is elsewhere. You have not killed him. He will slay you, and she'll vanish. So, what is the connection? Yogamaya is the divine mother. Sri Krishna is Parabrahma. Sarupa. Yogamaya is Adi Shakti. That is the connection you should understand. Okay. Thank you, sir. Purusha and Purushi Shakti. Okay. ಅಣ್ಣ, ಮುಂದಿನ ಪ್ರಶ್ನೆ, ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಆಗ ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ರು ತಿನ್ನಲು. ಕುಳಿತಾಗ 20 above pigeons surrounded me. ಯಾರ ಹತ್ರನೂ ಹೋಗ್ತಾ ಇರ್ಲಿಲ್ಲ. ಓನ್ಲಿ ಇನ್ ಮೈ ಸೈಡ್ ದೇ ವರ್ ಸಿಟಿಂಗ್. ಸೊ ವೈ ದಿಸ್ ಹ್ಯಾಪೆಂಡ್ ಅಂತ ಒಬ್ರು ಮೈಸೂರಿಂದ ಕೇಳಿದ್ದಾರೆ. It is his way of blessing you. ಪುಳಿಯೋದರೆನೆ ಅವ್ರಿಗೆ ಇವ್ರು ಕೊಟ್ಟಿರ್ಬೇಕು. ಕೊಟ್ಟಿದ್ರೆ ಇವ್ರಿಗೆ ಪರಿಪೂರ್ಣವಾಗಿ ಭಗವಂತನ ಅನುಗ್ರಹ ಆಗಿರ್ತದೆ. ಧನ್ಯವಾದಗಳನ್ನ. ಇವಾಗ ಒಬ್ರ ಅಕ್ಕ ಕೇಳಿದ್ದಾರೆ ಒಂದು ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ, ಮಕ್ಕಳಿಗೆ ಇವಾಗ ರಜೆ ಇದೆ. ನನ್ನ ಮಕ್ಕಳಿಗೆ ಈಗ ಒಬ್ರು 10 ವರ್ಷ, ಇನ್ನೊಬ್ರು 5 ವರ್ಷ. ಇವರಿಗೆ ನಾನು ಅಮರ ಧ್ಯಾನವನ್ನು ಹೇಳ್ಕೊಡ್ಬೋದಾ ಅಂತ ಕೇಳಿದ್ದಾರೆ. ಖಂಡಿತ ಹೇಳ್ಕೊಡ್ಬೋದಮ್ಮ. ಅಣ್ಣ, ಒಂದ್ಸಲ ಇದು ಫಸ್ಟ್ ಇದನ್ನ ಮಾಡಿ ಅಂತ ಹೇಳಿ ಅವರು. ಅಣ್ಣ, ಅಂದ್ರೆ ಅವ್ರು ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇರೋದಾದ್ರೆ ಮನೋತಿಗೆ ಬರ್ಬೇಕಾಗುತ್ತಾ? ಬರ್ಲಿ, ಅವ್ರ ಮನೋತಿಗೆ ಕರ್ಕೊಂಡ್ ಬರ್ಲಮ್ಮ ಮಕ್ಕಳನ್ನ. ಓಕೆ ಅಣ್ಣ. ಒಂದ್ಸತಿ ಆ ಜಾಗದಲ್ಲಿ ಬಂದ್ರೆ ಆ ಜಾಗ ಇಟ್ ಈಸ್ ಸಮಥಿಂಗ್ ಸ್ಪೆಷಲ್. ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಕಮಿಂಗ್ ಟು ಎ ರೆಸಾರ್ಟ್ ಆಫ್ ಪಿಕ್ನಿಕ್ ಎಲ್ಲ. ಇಟ್ ಈಸ್ ಎ ಡಿವೈನ್ ಪ್ಲೇಸ್ ಅಲ್ಲಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ದೇವರಿಗೆ ಹಚ್ಚಿದಂತಹ ದೀಪ ಸಂಪೂರ್ಣವಾಗಿ ಉರಿದು ಹೋದ್ರೆ ಅದು ಒಳ್ಳೆಯದಾ ಅಥವಾ ಕೆಟ್ಟದಾ? ಏನಮ್ಮ, ಅರ್ಥ ಆಗಿಲ್ಲ. ನಾವು ದೀಪ ಹಚ್ತೀವಲ್ವಾ ಅಣ್ಣ, ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹೌದು ಹೌದು, ಅದು ಪೂರ್ತಿಯಾಗಿ ಉರಿದೋಗ್ಬಿಡುತ್ತೆ ನೋಡಿ. ಇವನ್ ಬತ್ತಿ ಕೂಡ ಸುಟ್ಟೋಗ್ಬಿಡುತ್ತೆ. ಅದು ಏನ್ ತಪ್ಪಿಲ್ಲಮ್ಮ. ಅದು ಎಣ್ಣೆ ಆದ್ಮೇಲೆ ದಟ್ ಈಸ್ ದ ಪ್ರೊಸೆಸ್, ಇಟ್ ಗೋಸ್ ಆನ್. ಅದ್ರ ಬಗ್ಗೆ ಏನ್ ತಪ್ಪಿಲ್ಲ. ಇಟ್ ಈಸ್ ನ್ಯಾಚುರಲ್ ಪ್ರೊಸೆಸ್. ಅಣ್ಣ, ಧನ್ಯವಾದಗಳಣ್ಣ. ಈಗ ಒಂದ್ ಲಾಸ್ಟ್ ಟೈಮ್ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ. ಮಧು ಅಣ್ಣ ಮಾತಾಡಿ. Sir, what type of food should you eat to increase your ojas, to help you evolve spiritually? What type of food? Sattvic food. Sattvic food, it is very elaborate.
You come to Manavati, sit Okay. with me for 5 times, I'll explain you. Okay, I'll come tomorrow, sir. Please come. Okay, thank you, sir. ಅಣ್ಣ ಮುಂದಿನ ಪ್ರಶ್ನೆ, ಸರ್, ಬಹುದೇವತಾ ಆರಾಧನೆ ಮಾಡುವುದು ಒಳ್ಳೆಯದಾ ಅಥವಾ ಬರೀ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಆರಾಧನೆ ಮಾಡಿದ್ರೆ ಸಾಕಾಗುತ್ತಾ ಅಂತ ಕೇಳಿದ್ದಾರೆ. ಶ್ರೀ ಕೃಷ್ಣನ್ ಮಾಡಿದ್ರೆ ಸಾಕಮ್ಮ, ಎಲ್ಲ ದೇವತೆಗಳು ಅವರಲ್ಲಿ ಇದ್ದಾರೆ. He is also our ಜಗದ್ಗುರು. He is ಪರಬ್ರಹ್ಮ ಸ್ವರೂಪ. Best is to catch him. ಧನ್ಯವಾದಗಳು ಅಣ್ಣ. ಈಗ ಚಾಟ್ ಅಲ್ಲಿ ಎಲ್ಲಾ ಪ್ರಶ್ನೆಗಳು ಮುಗ್ದಿದೆ. ಹಾಗೆ ಗ್ಯಾಲರಿ ಮೋಡ್ ಅಲ್ಲಿ ಐ ಥಿಂಕ್ nobody has any more questions. So shall we say Sri Krishna Arpanamastu Andali? ಅಣ್ಣ ಟುಡೇ ದಯವಿಟ್ಟು ಬಂದಿರೋ ಎಲ್ಲರಿಗೂ ಒಂದು ಮೆಸೇಜ್ ಹೇಳಿ ಅಣ್ಣ. ಅಲ್ಲ, ಮೆಸೇಜ್ ಏನಿಲ್ಲ ಅಮ್ಮ. They are going near to 29th March ಅಣ್ಣ. Please Let them go to 29th March. All they have to do is pray to Guru Amara, follow the instructions given from time to time, have faith in the rishis. They will take care of them. ಅಣ್ಣ ಒಂದು ಲಾಸ್ಟ್ ಪ್ರಶ್ನೆ ಬಂದಿದೆ, ಮೇ ಐ ಆಸ್ಕ್ ಇಫ್ ಯು ಪರ್ಮಿಟ್? ಹ್ಮ್ ಅಣ್ಣ, ಬೆಳಗಿನ ಜಾವ ಮನೆಯಲ್ಲಿ ಪೂಜೆಯನ್ನ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಡುವಾಗ ಮನೆಯಲ್ಲಿ ಒಮ್ಮೆನೆ ಮೇಲಿಂದ 2 ಹಲ್ಲಿಗಳು ಬಿದ್ದು ಅವೆರಡು ತುಂಬಾ ಕಿತಾಡ್ತಾ ಇತ್ತು. ಸೊ ಇಸ್ ದೇರ್ ಎನಿ ಸಿಗ್ನಿಫಿಕೆನ್ಸ್ ಅಂತ ಒಬ್ರು ಅಣ್ಣ ಅಲ್ಲ, ಇವ್ರ ಮೇಲೆ ಬಿದ್ದಿಲ್ವಲ್ಲ, ಬಿಟ್ಟಾಕ್ಬಿಡಿ ಅದು. ಅದನ್ನ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಣ್ಣ. ಅದೇ ಅವರು ಅದು ಜಗಳ ಮಾಡ್ಕೊಂಡು ಬಿದ್ದು ಹೋಗ್ತದೆ. ಅದು ಇವ್ರ ಮೇಲೆ ಬಿದ್ದಿದ್ರೆ ಅದು ಏನಾದ್ರು ಒಂದು ಪರಿಹಾರ ಹೇಳ್ಬೇಕು. ಅದಕ್ಕೆ ಬಿದ್ದಿಲ್ಲ ಅಲ್ಲ, ಬಿಟ್ಟಾಕ್ಬಿಡಿ ಅದು. ಓಕೆ ಅಣ್ಣ. ಅಣ್ಣ ವೀರೇಶ್ ಅಣ್ಣ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನೀವು ಸ್ಪೆಸಿಫೈ ಮಾಡಿಲ್ಲ. ಒಂದ್ ವೇಳೆ ಬಿದ್ದಿದ್ರೆ ಅಣ್ಣ ಅವ್ರಿಗೆ ಕಾಲ್ ಮಾಡಿ ಪರಿಹಾರನ ತಿಳ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.